ಬೇಟೆಗಾರ ನೀರಿಗಿಳಿಯಂಗಿಲ್ಲ, ಮೀನುಗಾರ ಕಾಡ್ಗೆ ಹೋಗಂಗಿಲ್ಲ. ಯಾಕೆ ಜಗಳ ಆಗ್ಬಿಡ್ತದೆ ಅಂತ. ನೀನು ಮೀನು ಹಿಡ್ಕೊಂಡು ತಿನ್ನು, ನಾನು ಪಾಣಿ ಹೊಡ್ಕೊಂಡು ತಿಂತೀನಿ ಅಂತ ಕಂಡೀಷನ್ ಮಾಡ್ಕೊಂಡು ಬದುಕವ್ರು ಅವತ್ತಿನ ಕಾಲದಲ್ಲಿ. ನಾವಿವತ್ತು ಹೊಡೆದಾಡ್ತಾ ಇರ್ತೀವಿ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಎಲ್ಲ ನಂದು ಎಲ್ಲ ನಂದು ಎಲ್ಲ ನಂದೆ ಅಂತ. ಹಾಗೆ ಆ ಕ್ಷಣಕ್ಕೆ ಆ ಬಳೆಯನ್ನ ಬೇಟೆಗಾರನಿಗೆ ಕೊಟ್ಟ. ಆ ಬೇಟೆಗಾರ ಅದನ್ನ ಕತ್ತರಿಸಿ ಚೂಪಾದ ಬಾಣ ಮಾಡಿ ಬತ್ತಳಿಕೆಯಲ್ಲಿ ಇಟ್ಟುಕೊಂಡ. ನೋಡಿ, ಸಾವು ಕಾಯ್ತದೆ ನಮ್ಮನ್ನ ಅನ್ನೋದಕ್ಕೆ ಸಾಕ್ಷಿ ಇದು. ಒನಕೆ ನಾಶ ಮಾಡಿಬಿಟ್ಟು ಅನ್ಕೊಂಡ್ರು ಯಾದವರು, ಏನ್ ತೊಂದ್ರೆ ಇಲ್ಲ ಬಿಡಯ್ಯ, ಒನಕೆನ ನಾಶ ಆಯ್ತು. ಆದ್ರೆ ಒನಕೆ ಒಡಕೆ ರೂಪದಲ್ಲಿ ಕಾಯ್ತಿದೆ ಅಂತ ಗೊತ್ತಿಲ್ಲ ಅವರಿಗೆ. ಬೇಟೆಗಾರನ ಬತ್ತಳಿಕೆಯಲ್ಲಿ ಬಾಣವಾಗಿದೆ ಅಂತ ತಿಳ್ಕೊಂಡಿಲ್ಲ ಅವರು. ಹೀಗಿರುವಾಗ ದ್ವಾರಕಾ ನಗರದಲ್ಲಿ ಅಪಶಕುನಗಳು ಪ್ರಾರಂಭವಾದವು. ರಕ್ತದ ಮಳೆ ಸುರಿಯಿತೋ, ಧೂಮಕೇತು ಗೋಚರಿಸಿತೋ, ನಡೆವ ದಾರಿಗೆ ಸರ್ಪಗಳಡ್ಡ ಬಂದವೋ. ಧೂಮಕೇತು ಗೋಚರಿಸ್ತಾ ಇದೆ, ನಡೆವ ದಾರಿಗೆ ಸರ್ಪಗಳಡ್ಡ ಬರ್ತಿದ್ದಾವೆ. ಅಪಶಕುನ ಅಂದ್ರೆ ಬೆಕ್ಕು ಹೊರಟೋಗ್ಬಿಟ್ರೆ ಅಪಶಕುನ. ಬೆಕ್ಕೇನಾರು ಅಡ್ಡ ಹೋದ್ರೆ ಗಾಡಿ ನಿಲ್ಸು ಅಂತೀವಿ ನಾವು. ನಿಜವಾಗಿ ಬೆಕ್ಕಲ್ಲ ಅದು. ಸರ್ಪ ಅಡ್ಡ ಬರಬಾರ್ದಂತೆ. ಎಲ್ಲಾರು ಹೊರಟಾಗ ಸರ್ಪ ಅಡ್ಡ ಬಂದು ಎಡೆ ಎತ್ತಿದ್ರೆ ನನ್ನ ಕುಲದೇವತೆ ತಡೀತಿದ್ದಾಳೆ ಅಂತ ಅರ್ಥ ಮಾಡ್ಬೇಕು. ನನ್ನ ಮನೆ ದೇವತೆ ಅಟ್ಟಿಲಕ್ಕಮ್ಮ, ಜಲ್ದಿಗೆರೆ ಅಮ್ಮ, ಪಟ್ಲದಮ್ಮ, ಯಾರೋ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ತಾಯಿ, ಅಮ್ಮ ತಡೆದ್ಲು, ಮುಂದಕ್ಕೆ ಹೋಗ್ಬೇಡ ಕಂದ, ಸ್ವಲ್ಪ ಅಪಾಯ ಇದೆ. ಸೂಚನೆ, ದೇವ್ರ ಸೂಚನೆ. ಇವೆಲ್ಲ ಘಟಿಸಿದಾಗ ಬಲರಾಮ ದೇವರು ಹೇಳಿದ್ರಂತೆ, ಕೃಷ್ಣ, ಎಂದು ಇಲ್ಲದ ಅಪಶಕುನವೇ ತುಂಬಿ ತುಳುಕಾಡುತ್ತಿದೆ ನಮ್ಮ ದ್ವಾರಕೆಯಲ್ಲಿ. ಮುಂದೇನಾಗುವುದೋ ಎಂಬ ಭಯ ನನ್ನನ್ನು ಆವರಿಸಿದೆ. ಎಂದಾಕ್ಷಣ ಆ ಮಹನೀಯನಾದ ಭಗವಂತ ಹೇಳ್ತಿದ್ದಾನೆ, ಕೃಷ್ಣ ಅಣ್ಣ, ತಾನೊಂದು ಉಪಾಯ ಮಾಡಿದರೆ ವಿಧಿ ಮತ್ತೊಂದು ರೂಪದಲ್ಲಿ ನಮ್ಮನ್ನು ಕಾಡಲು ನಿಂತಿದೆ ಅಣ್ಣ. ನಾವು ಬಂದ ಕಾರ್ಯ ಮುಗಿದು ದೇಹ ತ್ಯಾಗ ಮಾಡಿ ವೈಕುಂಠ ಸೇರಬೇಕಾದ್ದು ನನ್ನ ನಿನ್ನ ಧರ್ಮ. ಉಕ್ಕಿದ ಹಾಲು ಒಲೆಗೆ ಜಾರಿ ಬೀಳುವಂತೆ ಮದೋನ್ಮತ್ತರಾದ ನಮ್ಮ ಯಾದವರು ನಾಶವನ್ನು ಹತ್ತಿರಕ್ಕೆ ತಂದುಕೊಂಡಿದ್ದಾರೆ. ಅಣ್ಣ, ಕಟ್ಟ ಕಡೆಯದಾಗಿ ನಮ್ಮ ಇಷ್ಟ ದೈವ ಆ ಯಮುನಾ ನದಿಯನ್ನು ಪೂಜೆ ಮಾಡೋಣ. ಡಂಗೂರವನ್ನ ಹಾಕಿಸು, ಎಲ್ಲ ಯಾದವರನ್ನು ಒಂದು ಕಡೆ ಬರಮಾಡು. ಯಾರಪ್ಪ ಡಂಗೂರದವನೇ, ಹೋಗೋ ಡಂಗೂರವನ್ನ ಸಾರು. ಸಿದ್ಧನಾಗಿದ್ದಾನೆ. ಸಾರುವೆ ಡಂಗೂರ, ಊರೆಲ್ಲ ಕೇಳಿರೋ ಸಾರುವೆ ಡಂಗೂರ. ಸಾರುವೆ ಡಂಗೂರ, ಊರೆಲ್ಲ ಕೇಳಿರೋ ಸಾರುವೆ ಡಂಗೂರ. ಪೂಜೆ ಮಾಡುವರು ಬಲರಾಮ ದೇವರು, ಯಮುನ ಪೂಜೆ ಮಾಡುವರು. ತಪ್ಪದ ಎಲ್ಲರೂ ಬರಲೇಬೇಕೆಂದು ಸಾರುವೆ ಡಂಗೂರ, ಸಾರುವೆ ಡಂಗೂರ, ಸಾರುವೆ. ಬಲರಾಮ ದೇವರು ಯಮುನೆ ಪೂಜೆ ಮಾಡ್ತಿದ್ದಾರೆ. ಆ ನದಿ ಪೂಜೆಗೆ ಯಾದವರು ಸಮಸ್ತರು ತಪ್ಪದೇ ಬರಬೇಕು. ಯಾದವರ ದೊರೆ ಬಲರಾಮ ದೇವರು ಅಪ್ಪಣೆಯ ಮೇಲೆ ಮುಗಿದೋಯ್ತಲ್ಲ. ಎಲ್ಲರೂ ಲಕ್ಷೋಪಲಕ್ಷ ಯಾದವರು ಸಾಗರೋಪಾದಿಯಲ್ಲಿ ಹರಿದು ಬಂದರು. ದ್ವಾರಕಾ ನಗರದ ಸನಿಹ ಯಮುನಾ ನದಿ ತುಂಬಿ ಹರಿತಾ ಇದೆ. ಪಕ್ಕದಲ್ಲಿ ವನಸಿರಿಯ ಸಂಪತ್ತು, ಸನಿಹದಲ್ಲಿ ಮಹೇಂದ್ರ ಪರ್ವತ. ಎಲ್ಲರೂ ಸೇರಿದ್ರು. ಒಂದು ಕಡೆ ಪೂಜೆಗೆ ಸಿದ್ಧತೆ, ಮತ್ತೊಂದು ಕಡೆ ಭೋಜನದ ಸಿದ್ಧತೆ, ಎಲ್ಲವೂ ಆಗ್ತಾ ಇದೆ. ಆ ಮಕ್ಕಳೆಲ್ಲ ಆಟವಾಡ್ತಾ ಇದ್ದಾರೆ, ಆ ಹೆಣ್ಣುಮಕ್ಕಳೆಲ್ಲ ಆಟವಾಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಯಾದವರೆಲ್ಲರೂ ಕೂಡಿದರು ಯಮುನಾ ನದಿಯ ದಂಡೆಯಲ್ಲಿ. ಯಾದವರೆಲ್ಲರೂ ಸೇರಿದರು
ಯಮುನಾ ನದಿಯ ದಂಡೆಯಲ್ಲಿ ಚಿನ್ನಾಟವಾಡಿದರು, ಜೋಕಾಲಿ ಆಡಿದರು. ಚಿನ್ನಾಟವಾಡಿದರು, ಜೋಕಾಲಿಯಾಡಿದರು. ಯಾದವರೆಲ್ಲರೂ ಕೂಡಿದರು ಯಮುನಾ ನದಿಯ ದಂಡೆಯಲ್ಲಿ. ಮಕ್ಕಳೆಲ್ಲರೂ ಜಿಗಿದು ಓಡಾಡ್ತಾ ಇದ್ದಾರೆ, ಯುವತಿಯರೆಲ್ಲರೂ ಜಲಕ್ರೀಡೆ ಆಡ್ತಾ ಇದ್ದಾರೆ. ಹೀಗಿರುವಾಗ ಬದ್ಧ ವೈರಿಗಳಿಬ್ರು ಅಕ್ಕಪಕ್ಕ ಕೂತ್ಕೊಂಡ್ಬಿಟ್ಟವ್ರೆ. ಬದ್ಧ ವೈರಿಗಳು ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಅವರಿಬ್ರು ಅಕ್ಕಪಕ್ಕನೆ ಕುಂತವ್ರೆ. ಯಾರು? ಕೃಷ್ಣನ ಪರಮಾಪ್ತನಾದ ಸಾತ್ಯಕಿ, ಬಲರಾಮನ ಪರಮಾಪ್ತನಾದಂತ ಕೃತವರ್ಮ. ಒಬ್ಬನಿಗೆ ಕೃಷ್ಣನ ಕಂಡ್ರಿಷ್ಟ, ಇನ್ನೊಬ್ಬನಿಗೆ ಬಲರಾಮನ ಕಂಡ್ರಿಷ್ಟ. ಆದ್ರೆ ಇಬ್ರಿಗೂ ಆಗೋಲ್ತು. ಏನ್ ನಿಮ್ ಕೃಷ್ಣ ಸರಿನೋ ಅಂತ ಅವನು, ಏನ್ ನಿಮ್ ಬಲರಾಮ ಸರಿನಾ ಅಂತೀವಿ. ಅವರಿಬ್ರು ಅಣ್ಣ ತಮ್ಮಂದ್ರು ಚೆನ್ನಾಗವ್ರೆ, ಈ PAಗಳೇ ಚೆನ್ನಾಗಿಲ್ಲ. ಇವ್ರದೇ ಸಮಸ್ಯೆ. ಅವ್ರು ಹೆಂಗೋ ಚೆನ್ನಾಗಿರ್ತಾರೆ, ಒಂದ್ ತಾಯಿ ಮಕ್ಕಳು. ಈ ಜೊತೆಲಿ ಅವ್ರಲ್ಲಿ ಫಿಟ್ಟಿಂಗ್ ಇಟ್ಬಿಡ್ತಾರೆ ಕರ್ಕೊಂಡೋಗಿ. ಆದ್ರೂ ನೀನ್ ಪಾಪ ಬೆಳಗಿನ ಸಣ್ಣ ಗಂಟ ದುಡಿತಿ ಕಣಪ್ಪ, ನಿಮ್ಮ ಅಣ್ಣ ಆರಾಮ ಸುತ್ತಾಡ್ಕೊಂಡವನೇ ಅಂತ ಫಿಟ್ಟಿಂಗ್ ಇಟ್ಬಿಡೋದು. ಮನೆ ಭಾಗ ಮಾಡ್ಸೋಕೆ ಪ್ಲಾನ್ ಮಾಡೋದು. ಜೊತೆಲಿದ್ರೆ ಇಷ್ಟ ಆಗಲ್ಲ ನೋಡಿ. ಎಲ್ಲರೂ ಒಂದೇ ತರದ ಕಾಯಕ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ವ್ಯವಹಾರ ಮಾಡ್ತಾರೆ ಅಂತೀವಿ. ಮನೆ ಯಜಮಾನ್ರು ಒಳಿತು ಕೆಡುಕುಗಳು ಅವ್ರಿಗೆ ಗೊತ್ತು. ಸಾಲ ಸೋಲ ಮಾಡಿ ಯಜಮಾನಿಕೆ ಮಾಡ್ತವ್ರವರು. ದುಡಿದು ಬಿಟ್ಟು ಆ ಕ್ಷಣಕ್ಕೆ ಎಲ್ಲ ಆಗೋಗ್ಲಿಲ್ಲ. ಇಡೀ ಸಂಸಾರ ನಿರ್ವಹಣೆ ಬಹಳ ಕಷ್ಟ ಇರ್ತದೆ. ಯಾರೋ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನೀ ತಿರ್ಗಾಡ್ಕೊಂಡಿದ್ದೀಯ, ನಾ ಸಂಪಾದನೆ ಮಾಡ್ತಾವ, ನಾಳಕ್ಕೆ ಸ್ಟಾಪು ಅಂದ್ರೆ ಅವನಿಗೆ ಗೊತ್ತು ಜೀವನ ಹೆಂಗೋ ಮಾಡ್ದ. ಇವನಿಗೆ ಗೊತ್ತಾಗ್ಲಿಲ್ಲ, ತಗಳಾಕಂಡ. ಇವಾಗೇನಿಲ್ಲ, ಮೊದಲು ದುಡ್ಡು ಕಳಿಬೇಕಾದ್ರೆ ಅಪರೂಪ. ಈಗೇನಿಲ್ಲ, ಒಂದೇ ಒಂದು OTP ಹೇಳಿದ್ರೆ ಸಾಕು, ನೆಗದು ಬಿದ್ದೋಯ್ತು ಕತೆ. ಅಷ್ಟಲ್ಲಿ ದುಡ್ಡು ಕಳ್ಕೊಂಡ್ಬಿಡ್ತಾರೆ. ನೋಡಿ ಜೀವನ ಹೆಂಗಾಗಿದೆ ಇತ್ತೀಚೆಗೆ ಅಂದ್ರೆ, ನಾವೆಲ್ಲರೂ ಕೂಡ ನಿರ್ಭಾವುಕ ಸ್ಥಿತಿಗೆ ತಲುಪಿದ್ದೆವು. ಮೊನ್ನೆ ಒಂದು ಸಾವಾಯಿತು ನಮ್ಮೂರ ಪಕ್ಕದಲ್ಲಿ. 2 ಮುದ್ದಾದ ಮಕ್ಕಳು ಬಿಟ್ಟು, ಮುತ್ತಂತ ಮಡದಿ ಬಿಟ್ಟು, ಅವನು ವಿಷ ತಗೊಂಡು ಪ್ರಾಣ ಬಿಟ್ಟ. ಕಾರಣ ಏನು ಅಂದ್ರೆ IPL ದುಡ್ಡು ಕಟ್ಟಿದ್ನಂತೆ. IPL ದುಡ್ಡು ಯಾರೋ ಹೊಡಿಯೋ ಬಾಲ್ಗೆ ದುಡ್ಡು ಕಟ್ಟಲಿಲ್ಲ, ಇವನು ಬದುಕನೆ ಕಟ್ಬಿಟ್ಟವನೇ. 6 ಹೊಡಿತಾನ ನಮ್ಮ ಅಣ್ಣ ಅಂತ, ಹೊಡೆದ 6. ಅವನು ಹೊಡೆದ 6 ಯಮಲೋಕು ಕಳಿಸೋದು ಇವನ್ನ ತಗೊಂಡೋಗಿ. ಆಲೋಚಿಸ್ಬೇಕು ನಾವು. ಯಾರಿಗಾರು ಒಂದೇ ಕ್ಷಣಕ್ಕೆ ಸಿಟ್ಟು ಬಂದ ತಕ್ಷಣ, ಕೋಪ ಬಂದ ತಕ್ಷಣ ಮನೆಯಲ್ಲಿರೋ ಮುದ್ದಾದ ಮಗು ಜ್ಞಾಪಕ ಬರಬೇಕು. ಕ್ರೋಧ ಹುಟ್ಟಿದ ತಕ್ಷಣ ನನ್ನ ವಯಸ್ಸಾದ ತಂದೆ ತಾಯಿ ಜ್ಞಾಪಕ ಬರಬೇಕು. ಯಾರಿಗಾರು ಮೋಸ ಮಾಡೋ ಮೊದಲು ನನ್ನ ಇಡೀ ಕುಟುಂಬ ನನ್ನ ಕಣ್ಣು ಮುಂದೆ ಬಂದು ನಿಲ್ಬೇಕು. ಆಗ ಸ್ವಲ್ಪ ಅದರಿಂದ ಹಿಂದಕ್ಕೆ ಬರ್ತೀವಿ ನಾವು. ಯಾರು ಅಲ್ಲ, ಯಾಕ್ರಿ ಬೇಕಿದು? ಇಡೀ ತಿಂಗಳೆಲ್ಲ ದುಡಿದ್ರು 15,000 ಕೊಡ್ತಾರೆ ಕಷ್ಟ ಗಾರ್ಮೆಂಟ್ಸ್ ಅಲ್ಲಿ. ಇವರು ಕುಂತ ಜಾಗದಲ್ಲಿ ದುಡ್ಡು ಮಾಡ್ತೀವಿ ಅಂತ ಹೊರಟುಬಿಟ್ಟು, ಇದಕ್ಕೆ ದುಡ್ಡು ಇಲ್ಲ, ಇದಕ್ಕೆ ಸಂಸಾರದಲ್ಲಿ ಸುಖವೂ ಇಲ್ಲ, ಪ್ರಾಣ ಬಿಟ್ಟು ಅವನೇನೋ ಮಲಗವನೇ. ಆ ಪುಟ್ಟ ಮಕ್ಳು ಕಟ್ಕೊಂಡ ಹೆಣ್ಮಗಳ ಗತಿ ಏನು? ಅಯ್ಯೋ ನನ್ನ ಮಗ ಏನೋ ಬೆಂಗಳೂರು ಸಂಪಾದನೆ ಮಾಡಕ್ಕೆ ಬಂದನ್ ಸಾಕ್ತಾನೆ ಅಂತ ಮುಪ್ಪನ ಕಾಲದಲ್ಲಿ ಕಾಯ್ಕ ಕೂತರು ಅಪ್ಪ ಅಮ್ಮನ ಗತಿ ಏನು? 100 ಸಲ ಆಲೋಚನೆ ಮಾಡಬೇಕು. ಈ ಜೂಜಾಟ ಬಹಳ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿಸ್ತಾ ಇದೆ ಮನುಷ್ಯನ್ನ. ಯಾಕೋ ಸತ್ತೋಗ್ಬಿಟ್ಟ ಅಂತೀವಿ, ಗೊತ್ತೇ ಇಲ್ಲ ನೋಡಿ. ಆಗಾರ 4 ಜನ ಕೂತ್ಕೊಂಡಾರು ಇಸ್ಪೀಟ್ ಆಡ್ತಿದ್ರು. ಈಗ ಮೊಬೈಲಲ್ಲಿ ರಮ್ಮಿ ಆಡಿ 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 ಎಲ್ಲ ಡಮ್ಮಿ ಆಯ್ತಾ ಕುಂತವ್ರೆ. ಅದು ಗೊತ್ತಾಯ್ತಿತ್ತು ಅವಾಗಾದ್ರು, ತೋಟದಲ್ಲಿ ಇಸ್ಪೀಟ್ ಆಡ್ತಿದ್ದ ನಿನ್ನ ಮಗ ಅಂತ ಹೇಳೋರು. ಈಗ ಇವ್ನು ಮೊಬೈಲ್ ಹಿಡ್ಕ ಕೂತವನೆ, ಎಲ್ಲೋ ಹರಿ ಕತೆ ಕೇಳ್ತಾವನೆ ಅಂತ ಹೇಳ್ಕೊಬಿಟ್ಟವ್ರೆ. ಅವ್ನು ದೊಡ್ಡ ಕತೆ ಮಾಡ್ತಾವನೆ ಅಂತ ಗೊತ್ತಿಲ್ಲ ಅವ್ರಿಗೆ. ಸಡನ್ ಆಗಿ ನಂದು ಹಾಕ್ಬಿಡುದು, ಶಿವ ಉಮೇಶ್ ಸಡನ್ ಪದ ಕೇಳ್ತಿದೆ ಅನ್ಬಿಡುದು. ಅಲ್ಲಿ ನೋಡಿ ರಮ್ಮಿ ಆಡ್ತಾ ಕೂತಾನ ಪುಣ್ಯ. ನೋಡಿ, ಸುಲಭವಾಗಿ ಅಷ್ಟು ಸುಲಭವಾಗಿ ಹಣ ಸಂಪಾದನೆ ಆಗಲ್ಲ. ಆಗ್ತಾ ಇದೆ ಅಂದ್ರೆ ಅದು ಸರಿಯಾದ ಮಾರ್ಗದಲ್ಲಿ ಆಗಲೇಬೇಕು ಅಂತಿದ್ರೆ ಯಾವುದೋ ಪೂರ್ವ ಜನ್ಮದ ಪುಣ್ಯ. ದುರ್ಲಭ ಅವೆಲ್ಲ. ನಾನೇ ಗೆದ್ಕ ಬಂದ್ಬಿಡ್ತೀನಿ ಅಂತ ಹೊರಟ್ರೆ ಮಿಕ್ಕೋಲ್ಲ ಸೋಲುಕ ಬಂದವ್ರೆ, ಅವರು ಗೆಲ್ಲೋಕೆ ಬಂದವ್ರೆ. ಅದಕ್ಕೆ ಆಲೋಚಿಸ್ಬೇಕು ಜೀವನದಲ್ಲಿ. ನಾನು ಯಾಕೆ ಮಾತನ್ನು ಹೇಳಿದೆ ಅಂದ್ರೆ, ಬಲರಾಮನ ಪ್ರಿಯ ಆಪ್ತನಾದ ಕೃತವರ್ಮ ಕೃಷ್ಣನ ಪ್ರಿಯ ಸಾತ್ಯಕಿ ಕುಳಿತಿದ್ದ ಕೃತವರ್ಮ ಏನ್ ಮಾಡ್ದ?
ಬೈಲಿಕ್ಕೆ ಪ್ರಾರಂಭ ಮಾಡ್ದ. ಬೈಲಿಕ್ಕೆ ಯಾರನ್ನ? ಕೃಷ್ಣನನ್ನ. ಕೃಷ್ಣನ್ನೇ ಬೈತಾನಂತೆ ಅವನು. ಏನಂತ? ಅಲ್ಲ, ಈ ತಂದೆ ಮಕ್ಕಳಿಂದ ನನ್ನ ವಂಶಕ್ಕೆ ಕಳಂಕ ಅಂದ ಅವನು. ಈ ಅಪ್ಪ ಮಕ್ಕಳಿಂದ ನಮ್ಮ ವಂಶಕ್ಕೆ ಕಳಂಕ. ಸಾತ್ಯಕ್ಕೆ ಅಂದ ಕೃತವರ್ಮ, ಯಾರ ಬಗ್ಗೆ ಮಾತಾಡ್ತಿದ್ದೀನಿ? ಇನ್ಯಾರು? ನೀನು ದೇವರು ಅಂತೀಯಲ್ಲ ಕೃಷ್ಣ, ಅವನ ಮಗ ಸಾಂಬ, ಅವರಿಬ್ಬರಿಂದ ನಮ್ಮ ವಂಶಕ್ಕೆ ಕಳಂಕ. ಮಗ ಗುರುಗಳಿಗೆ ಅಪಮಾನ ಮಾಡಿ ಶಾಪಯುಕ್ತನಾಗ ಬಂದ. ಅವರ ಅಪ್ಪ ಏನು ಕಡಿಮೆನೇನೆಯ? ಮೋಸಗಾರ ಅವನು, ಮೋಸಗಾರ. ಯಾಕೀಗ ಹೇಳ್ತಾ ಇದ್ದೀನಿ ನೀನು? ಮತ್ತಿನ್ನೇನು? ಕುರುಕ್ಷೇತ್ರ ರಣಭೂಮಿಯಲ್ಲಿ ನಿಂತು ಮಾಡಿದ್ದೇನವನು? ಏನು ಮಾಡ್ದ? ಶಿಖಂಡಿಯ ಮುಂದೆ ನಿಲ್ಲಿಸಿ ಭೀಷ್ಮರ ಕೊಲ್ಲಿಸಿದ. ಧರ್ಮರಾಯನ ಬಾಯಲಿ ಉಸಿಯನಾಡಿಸಿ ಗುರು ಹತ್ಯೆ ಮಾಡಿಸಿದ. ರಥದ ಚಕ್ರ ಊತು ನಿಂತಿದ್ದರು ಕರ್ಣನ ಕೊಲೆಗೈಸಿದ. ಗೊತ್ತಿತ್ತು ಅಭಿಮನ್ಯುವನು ಚಕ್ರವ್ಯೂಹಕ್ಕೆ ಬಲಿ ಕೊಟ್ಟ. ಸೂರ್ಯನ ಮರೆ ಮಾಡಿ ಸೈನ್ಯವನ ವಧೆ ಮಾಡಿದ. ಗದಾಯುದ್ಧದ ನಿಯಮ ಮೀರಿ ಚಲದಂಕ ಮಲ್ಲ ದುರ್ಯೋಧನನ ತೊಡೆಯ ಮುರಿಸಿದ ಪಾಪಿ ಕೃಷ್ಣ. ಏನ್ ಬಹಳ ಒಳ್ಳೆಯವನ ನಿನ್ ಕೃಷ್ಣ. ಏನ್ ಮೋಸ ಮಾಡ್ದ ಇವನು? ಶಿಖಂಡಿ ತಂದು ಮುಂದೆ ನಿಲ್ಲಿಸಿ ಅರ್ಜುನನಿಂದ ಬಾಣ ಬಿಡಿಸಿ ಭೀಷ್ಮರು ಕೊಲಿಸ್ತವನು ಇವನು. ಧರ್ಮರಾಯನ ಬಾಯಲ್ಲಿ ಸುಳ್ಳು ಹೇಳಿಸಿ ದ್ರೋಣರ ಹತ್ಯೆ ಮಾಡಿಸ್ತವನು ಇವನು. ಗೊತ್ತಿದ್ದು ಅಭಿಮನ್ಯುವನ್ನು ಚಕ್ರವ್ಯೂಹಕ್ಕೆ ಬಲಿ ಕೊಡಿಸ್ತವನು ಇವನು. ರಥದ ಚಕ್ರ ಊತು ನಿಂತಿದ್ದರೂ, ತಮ್ಮ ಎಂದು ಗೊತ್ತಿದ್ದರೂ ತಮ್ಮನಿಂದಲೇ ಬಾಣ ಉಡಿಸಿ ಅಣ್ಣನಾದ ಕರ್ಣನನ್ನು ಕೊಲ್ಲಿಸಿದ ಘಾತುಕಿ ಇವನು. ಸೂರ್ಯನನ್ನೇ ಮರೆ ಮಾಡಿದ ನಾಟಕವಾಡಿ ಸೈಂಧವ ವಧೆ ಮಾಡಿಸಿದ ಪಾಪಿ ಇವನು. ಅದೆಲ್ಲ ಬೇಡ ಕಾಣೋ. ಜಲದಂಕಮಲ್ಲ ಸುಯೋಧನ, ಅಪ್ರತಿಮ ಗದಾಧರ. ಧರ್ಮಯುದ್ಧಕ್ಕೆ ಅವನು ನಿಂತರೆ ಇವನು ಮಾಡಿಸಿದ್ದು ಅಧರ್ಮ ಯುದ್ಧ. ಸೊಂಟದ ಕೆಳಗೆ ಪ್ರಹಾರ ಮಾಡುವಂತಿಲ್ಲ, ಅದು ನಿಷಿದ್ಧ. ಅದು ಗೊತ್ತಿದ್ದರೂ ತೊಡೆಮುರಿ ಎಂದು ಭೀಮನನ್ನು ಪ್ರೇರೇಪಿಸಿ ಆ ದುರ್ಯೋಧನನನ್ನು ಕೊಲ್ಲಿಸಿದನಲ್ಲ ಈ ಪಾಪಿ. ಇವನಂಥ ದೇವರು. ಆಗ ಸಾತ್ಯ ಕೇಳುತ್ತಿದ್ದಾನೆ, ಕೃತವರ್ಮ, ಅಧರ್ಮಿಗಳನ್ನು ಅಧರ್ಮದಿಂದಲೇ ಕೊಲ್ಲಬೇಕೆಂದು ಪಣತೊಟ್ಟವನು ನನ್ನ ಧರ್ಮಾತ್ಮ ಕೃಷ್ಣ. ಕುತಂತ್ರಿಗಳಿಗೆ ಕುತಂತ್ರವನ್ನೇ ತೋರಿದ. ತುಂಬಿದ ಸಭೆಯಲ್ಲಿ ಮಾನಿನಿಯೋರ್ವಳ ಮಾನ ಹರಣ ಮಾಡಲು ಯತ್ನಿಸಿದ್ದು ಅಪರಾಧವಲ್ಲವೇ? ಅವಳ ಮಾನ ಹರಣವಾಗುತ್ತಿದ್ದರೂ ಸುಮ್ಮನೆ ಕುಳಿತಿದ್ದು ಭೀಷ್ಮ ದ್ರೋಣರ ಕರ್ಣರ ಅಪರಾಧವಲ್ಲವೇ? ವಂಚಕಿಯಾಗಿ ಕಲಿಸ್ವರೂಪನಾಗಿ ಪಾಂಡವರನ್ನು ಹಿಂಸೆ ಮಾಡಿದಂತಹ ದುರ್ಯೋಧನನ್ನು ಕೊಲ್ಲಲು ಮಾರ್ಗ ಹುಡುಕಿದ, ಅದು ತಪ್ಪಲ್ಲ. ನಿನ್ನಂತ ದೈವನಿಂದಕರಿರುವುದೇ ಯಾದವ ವಂಶಕ್ಕೆ ಕಳಂಕ. ಏ ಸಾತ್ಯಕಿ, ನನ್ನನ್ನು ನಿಂದಿಸಿದರೆ ನಿನಗೊಂದು ಗತಿ ಕಾಣಿಸ್ತೇನೆ ಅಂದ. ಹೌದೇ, ಅದೇನು ಮಾಡ್ತೀಯೋ ಅಂದ. ಕೋಪಗೊಂಡ ಕೃತವರ್ಮ ಸಾತ್ಯಕಿ ಎದೆಗೆ ಕೈ ಇಟ್ಟು ದೂಡಿದ. ಎದೆ ಮೇಲೆ ಕೈ ಇಟ್ಟು ತಳ್ಳಿಬಿಟ್ಟ ಸಾತ್ಯಕಿ ಹೋಗಿ ನದಿಗೆ ಬಿದ್ದೋದ. ಬಿದ್ದವನ ಮೇಲೆ ಕೇಳಬೇಕಲ್ಲ, ಆ ಒಡಕೆ ಬೆಳೆದು ನಿಂತಿತ್ತಲ್ಲ, ಒಂದು ಒಡಕೆ ಹಿಡ್ಕೊಂಡ. ಆ ಹಿಡಿದ ಒಡಕೆ ಒನಕೆಯ ಆಯಿತು. ಗುರು ಶಾಪ ಕೊಟ್ಟಿದ್ರು, ಒನಕೆಯಿಂದ ನಿಮ್ಮ ವಂಶ ನಾಶ ಅಂತ. ಇವರು ಒನಕೆ ಸೌಸಿದ್ರು, ಅದೇ ಒನಕೆ ಒಡಕೆ ಆಗಿತ್ತು. ಕೈಗೆ ಸಿಕ್ಕಾಕ್ಷಣ ಬಲಿಷ್ಠವಾದ ಒನಕೆ ನಗೆದು ಬಂದನ ಕೃತವರ್ಮನು. ಸಾತ್ಯಕಿಯ ಶಿರಕ್ಕೆ ತಟ್ಟನೆ ಬಡಿದನು. ನೆಗೆದು ಬಂದನ ಕೃತವರ್ಮನು. ಸಾತ್ಯಕಿಯ ಶಿರಕ್ಕೆ ತಟ್ಟನೆ ಬಡಿದನು. ನೆತ್ತರಾಕಾರಿ ಸಾತ್ಯಕಿ ಬಿದ್ದನು. ನೆತ್ತರಾಕಾರಿ ಸಾತ್ಯಕಿ ಬಿದ್ದನೋ. ನೆಗೆದು ಬಂದನ ಕೃತವರ್ಮನು. ಸಾತ್ಯಕಿಯ ಶಿರಕ್ಕೆ ತಾನು ಬಡಿದನು. ಅವನ ಕಂಡು ಮತ್ತೊಬ್ಬ, ಅವನ ಕಂಡು ಮಗದೊಬ್ಬ. ಯಾವಾಗ ಕೃತವರ್ಮ ಆ ಒನಕೆಯನ್ನಿಡಿದು ಬಂದು ಸಾತ್ಯಕಿಗೆ ಬಡಿದನೋ,
ರಕ್ತಧಾರೆ ಇಳೀತು ಮೂಗುಬಾಯಿಗಳಲ್ಲಿ. ಏನು ಒನಕೆ ಏಟು, ಒನಕೆ ಎಷ್ಟು ಬಲಿಷ್ಠ ಅಲ್ವಾ? ಕಲ್ಲಿನ ಜೊತೆ ಗುದ್ದಾಡೋದದು ಒನಕೆ. ಅವೆಲ್ಲ ಒನಕೆ, ರಾಗಿ ಕಲ್ಲು, ಒಳಕಲ್ಲು ಎಲ್ಲ ಗ್ರಾಮೀಣ ಪ್ರದೇಶದ ಶಕ್ತಿ ಅವೆಲ್ಲ. ಈಗಿಲ್ಲ. ಒಳಕಲ್ಲು ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ರಾಗಿ ಕಲ್ಲು ಸಂದಿಗೆ ಹಚ್ಬಿಟ್ಟು ಒನಕೆ ಒಲೆ ಕೊಟ್ಬಿಟ್ಟು ವಾಕಿಂಗ್ ಮಾಡೋಕೆ ಶುರು ಮಾಡವ್ರು ಎಲ್ರೂ. ಅವಿದ್ದಿದ್ರೆ ಸಾಕಾಗಿತ್ತು. ಅವೆಲ್ಲ ತಗೊಂಡೋಗಿ ಮೂಲಿಗಿಟ್ಟವ್ರೆ. ಒನಕೆ ಅಂದ್ರೆ ಅಂಥ ಒನಕೆ ಅದು. ಯಾದವ ವಂಶಕ್ಕೆ ಗತಿ ತೋರಿಸ್ಬಿಟ್ಟಿದ್ದು ಒನಕೆ ಅದು. ಇವನನ್ನು ನೋಡಿ ಯಾವಾಗ ಕೃತವರ್ಮನಿಂದ ಸಾತ್ಯಕಿ ಹತನಾದನೋ ಅವನನ್ನು ನೋಡಿ ಕೋಪದಿಂದ ಇನ್ನೊಂದಿಬ್ರು ಬಂದ್ರು. ಅವರು ಒಡಕೆ ಕಿತ್ರು, ಅದು ಒನಕೆ ಆಯಿತು. ಇದೇನು ಹಿಂಗ ಆಗ್ತಿದೆಯಲ್ಲ ಅನ್ನುವಂತ ಯೋಚನೆನೇ ಮಾಡ್ತಿಲ್ಲ ಎಲ್ರು. ಅವ್ರ ಕೋಪ ಯಾವಾಗ ನೆತ್ತರನ್ನ ಕಂಡರೋ ನೆತ್ತಿ ಏರಿತು ಕೋಪ. ಈ ರಕ್ತ ಇದೆಯಲ್ಲ ಅತ್ಯಂತ ಕೋಪ ತರಿಸ್ಬಿಡ್ತದೆ. ಅದರಲ್ಲೂ ಮಾನವನ ನೆತ್ತರ ನೋಡಿದ್ರೆ ಉದ್ವೇಗ ಪ್ರಾರಂಭ. ಈಗಲೂ ಬಹಳ ಜನ ಎಲ್ಲ ರೋಡಲ್ಲಿ ಆಕ್ಸಿಡೆಂಟ್ ಆಗಿರ್ ನೋಡ್ಬಿಟ್ಟು ತಲೆ ತಿರುಗ್ಬಿಟ್ಟು ತಪ್ಪನ್ ಬಿದ್ದೋಗ್ಬಿಡ್ತಾರೆ. ಅದು ಉದ್ವೇಗ ಉಂಟು ಮಾಡ್ತದೆ. ನೋಡಿದಾಕ್ಷಣ ಇವರಿಗೆಲ್ಲರಿಗೂ ಕೋಪ ಮೂಡಿತು. ಎಲ್ಲರೂ ಓಡ್ ಬಂದು ಒಂದೊಂದು ಒಡಕೆ ಕೀಳ್ತಿದ್ದಾರೆ. ಎಲ್ಲ ಒನಕೆ ಆಗ್ತಿದೆ. ಒಬ್ಬರಿಗೊಬ್ಬರು ಬಡದಾಡ್ತಾ ಇದ್ದಾರೆ. ಗುರು ಕೊಟ್ಟ ಶಾಪ, ಗಾಂಧಾರಿ ಕೊಟ್ಟ ಶಾಪ ನೆರವೇರ್ತಾ ಇದೆ. ಎಲ್ಲಿ? ನದಿ ದಂಡೆಯಲ್ಲಿ ಯಾದವರು ಒನಕೆ ಹಿಡಿದು ಬಡದಾಡ್ತಾ ಇದ್ದಾರೆ. ಬಡಿದರು ಬಡಿದರು ಬಡಿದೆ ಕೊಂದರು ತಮ್ಮವರನ್ನೇ ಯಾದವರು. ನೆತ್ತರವೋ ಕುಳಿಯಾಡಿದರು, ಕೊಂದು ತೀರಿದರು. ನೆತ್ತರವೋ ಕುಳಿಯಾಡಿದರು, ಕೊಂದು ತೀರಿದರು. ಹೆಣಗಳ ರಾಶಿ ಉರುಳಿತೋ ಯಮುನಾ ನದಿಯ ದಂಡೆಯಲ್ಲಿ. ಹೆಣಗಳ ರಾಶಿ ಉರುಳಿತೋ ಯಮುನಾ ನದಿಯ ದಂಡೆಯಲ್ಲಿ. ಸತ್ತು ಬಿದ್ದರೋ ಶವಗಳಾಗಿದ್ದ ಮದೋನ್ಮತ್ತ ಯಾದವರು. ಕೃಷ್ಣ 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 ಕೃಷ್ಣ. ಎಲ್ಲಿ ನೋಡಿದರಲ್ಲಿ ಶವಗಳ ರಾಶಿ. ಹೆಣ್ಣು ಮಕ್ಕಳೆಂಬ ಕರುಣೆ ಇಲ್ಲದೆ, ಹಸು ಮಕ್ಕಳೆಂಬ ಮಮತೆ ಇಲ್ಲದೆ, ವಯಸ್ಸಾದವರೆಂಬ ಕಿಂಚಿತ್ತು ಕನಿಕರವಿಲ್ಲದೆ ಬಡಿದು 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 ಕೊಲ್ತಾ ಇದ್ದಾರೆ. ನೆತ್ತಿ ಒಡೆಯಿತು, ನೆತ್ತರು ಚಿಮ್ಮಿತು, ಕೈಕಾಲು ಮುರಿಯಿತು. ಯಮುನಾ ನದಿ ದಂಡೆಯ ತುಂಬ ಶವಗಳ ರಾಶಿಗೆ ತುಂಬಿ ತುಳುಕಾಡುತ್ತಿದೆ. ಯಾದವಿ ಕಲಹ ಘೋರ ದುರಂತಕ್ಕೀಡು ಮಾಡಿದೆ. ಭಗವಂತ ಕೃಷ್ಣ ಕೈಕಟ್ಟಿ ಸುಮ್ಮನೆ ನೋಡ್ತಾ ಇದ್ದಾನೆ. ದೇವ ಮಾನವನಾದರೇನು? ದೇವನಾದ ಮೇಲೆ ಮಾನವನೇ ತಾನೆ. ದೈವಾಂಶ ಸಂಭೂತ ಕೃಷ್ಣ, ಅವನಿಗೂ ಅಂತಃಕರಣ ತಾನೆ. ತನ್ನವರೆಲ್ಲರ ಮರಣ ಕಂಡು ಭಗವಂತನ ಮನವೇ ಮರುಗಿತಂತೆ. ಬಲರಾಮ ದೇವರು ಒಂದು ಕಡೆ ಶವವನ್ನು ನೋಡ್ತಾರೆ, ಒಂದು ಕಡೆ ಸುಮ್ಮನೆ ಕುಳಿತಿರುವ ತಮ್ಮನನ್ನು ನೋಡಿ ಹೇಳ್ತಿದ್ದಾರೆ. ಕೃಷ್ಣ, ಸುಮ್ಮನೆ ಕುಳಿತೆಯೇತಕೋ ಶ್ರೀಹರಿ, ತಮ್ಮವರ ಮರಣ ಕಂಡು ಸುಮ್ಮನೆ ಕುಳಿತೆಯೇಕೋ ಶ್ರೀಹರಿ. ಏನಿ ಘೋರ ದುರಂತವು ನೋಡಲು ಕಣ್ಣಿಗೆ ಅಸದಳವು. ಏನಿ ದುರಂತ ಘೋರವು ನೋಡಲು ಕಣ್ಣಿಗೆ ಅಸದಳವು.
ನೊಂದು ಬಲಭದ್ರ ದೇವರು ದೇವಾಯನುತ ಕರ ಮುಗಿದರು. ಮಕ್ಕಳು ನಮ್ಮ ಮುಂದೆ ಹತರಾದರು. ಮಾಧವ ಇದು ಏನು ಎಂದರು. ಕೃಷ್ಣ 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 ಕೃಷ್ಣ. ಯಾದವ ವಂಶವೆಲ್ಲ ನಾಶವಾಗುತ್ತಿದ್ರು, ಸುಮ್ಮನೆ ಕುಳಿತಿದ್ದೀಯಲ್ಲ, ಏನು ಕಾರಣ ಅಣ್ಣ? ಮಾತ್ಸರ್ಯ, ಮದ, ಕ್ರಾಮ, ಕ್ರೋಧಗಳು ಮಾನವ ಜನಾಂಗದ ಅತಿ ದೊಡ್ಡ ಶತ್ರುಗಳು. ದೈವ ಪುರುಷರು ನಾವೆಂಬ ಗರ್ವ ಎಲ್ಲರಲ್ಲೂ ಅಡಗಿತ್ತು. ಈಗ ಎಲ್ಲರೂ ನಾಶವಾದರು ಅಣ್ಣ. ಹಾಗೆನ್ನಬೇಡ ಕೃಷ್ಣ. ಯಾದವ ವಂಶ ಧರೆಯಲ್ಲಿ ಉಳಿಯಬೇಕು. ನೀನಾದರೂ ಸರಿ, ನಾನಾದರೂ ಸರಿ, ಅಥವಾ ಇನ್ನಾರಾದರೂ ಸರಿ, ಈ ವಂಶವನ್ನು ಉಳಿಸೋ ಕಂದ. ಭಗವಂತ ಹೇಳ್ತಿದ್ದಾನೆ, ಚಿಂತೆ ಮಾಡಬೇಡ ಅಣ್ಣ. ಈ ಜಗತ್ತಿನ ಯಾವ ವಿಧಿಗೂ ಬಗ್ಗದ, ಜಗ್ಗದ, ಕುಗ್ಗದ ಒಂದೇ ಒಂದು ಶಿಶುವನ್ನು ನಾನು ಉಳಿಸುತ್ತೇನೆ. ವಜ್ರಕಾಯ ದೇಹ ಹೊಂದಿರುವ ಆ ಮಗುವಿಗೆ ವಜ್ರ ಎಂದು ನಾಮಕರಣ. ಅವನೊಬ್ಬ ಯಾದವ ವಂಶವನ್ನ ಈ ಜಗತ್ತಲ್ಲಿ ಉಳಿಸ್ತಾನೆ. ಚಿಂತೆ ಮಾಡಬೇಡ ಅಣ್ಣ. ನನಗೂ ನಿನಗೂ ಈ ಜಗತ್ತಿನಲ್ಲಿರುವ ಯೋಗ್ಯತೆ ಇಲ್ಲ. ಕಾರಣ, ನಿನ್ನ ಪೂರ್ವ ಜನ್ಮವ್ಯಾವುದು ಬಲ್ಲೆಯ? ಯಾವುದು ತಮ್ಮ? ಕ್ಷೀರಸಾಗರದ ಆದಿಶೇಷ ನೀನು. ಶ್ರೀಹರಿಯ ತಲ್ಪ ನೀನು, ಆದಿಶೇಷ ನೀನು. ಈ ಅವತಾರ ಬಿಡು, ಅಲ್ಲಿಗೆ ನಡಿ ಅಂದ. ಆಗ ಅರ್ಥವಾಯಿತು ಬಲರಾಮ ದೇವರಿಗೆ ನಾನು ಆದಿಶೇಷ ಅಂತ. ಹಾಗೇನು ಮಾಡಿದ್ರು? ನಿಂತಲ್ಲಿಯೇ ಕುಳಿತು ಓಂ ನಮೋ ನಾರಾಯಣಾಯ. ಅವರ ದೇಹ ಒಳೆಯಿತು, ದೇಹ ಉರುಳಿತು. ಆದಿಶೇಷ ನಾಸಿಕದಿಂದ ಹೊರಬಂದ, ಕ್ಷೀರ ಸಮುದ್ರವನ್ನು ಸೇರಿದ. ಲಕ್ಷ್ಮೀ ರಮಣ ಗೋವಿಂದ. ಬಲರಾಮ ದೇವರ ಅವಸಾನವಾದ ಮೇಲೆ ಭಗವಂತ ಕೃಷ್ಣ ಅದೇ ನದಿ ದಂಡೆಯಲ್ಲಿ ಸಾಗಿ ಬಂದವನು. ಆ ದ್ವಾರಕೆಯ ದಟ್ಟ ಅರಣ್ಯ, ಕಾಡು. ದಟ್ಟ ಅರಣ್ಯ ಅಂದ್ರೆ ನಾವು ಕಲ್ಪನೆ ಮಾಡ್ಕೊತಿದ್ದೀವಿ ಅಷ್ಟೇ. ನಿಜವಾದ ಕಾಡು 100ರಲ್ಲಿ 90 ಜನ ನೋಡಿಲ್ಲ ಕಾಡು. ದಟ್ಟ ಅರಣ್ಯ ಅಂದ್ರೆ ಸೂರ್ಯನ ಬೆಳಕು ನೆಲಕ್ಕೆ ಬೀಳದಷ್ಟು ದಟ್ಟ ಅರಣ್ಯ ಇರ್ತದೆ. ಒಂದಕ್ಕೊಂದು ಗಿಡಗಳು ಎಣ್ಕೊಂಡಿರ್ತಾವೆ, ಮರಗಳು ಮುಗಿಲತ್ರ ಇರ್ತಾವೆ, ಕಾಲಿಡ್ಲಿಕ್ಕಾಗುವುದಿಲ್ಲ. ಅದು ದಟ್ಟ ಅರಣ್ಯ ಅಂತ. ಇಲ್ಲೆಲ್ಲ ನಮ್ಮ ತುಮಕೂರೆಲ್ಲೋ ಮಂಡ್ಯದೆಲ್ಲೋ ಫಾರೆಸ್ಟ್ಗಳು ಅಂತವೆ, 20 ನೀಲಗಿರಿ ಮರ ಅವೆ, ಅದು ಫಾರೆಸ್ಟ್ ಅನ್ಕೊಬಿಟ್ಟವ್ರೆ. ನೀ ದಟ್ಟರಣ್ಯಕ್ಕೆ ಹೋದ್ರೆ ಹುಲಿ, ಸಿಂಹ, ಮೊಲ, ಜಿಂಕೆ ಎಲ್ಲ ನೋಡ್ಬೋದು. ಇಲ್ಲಿ ಫಾರೆಸ್ಟ್ಗೆ ಹೋದ್ರೆ ಓಟಿ ಪ್ಯಾಕೆಟು, ಖಾಲಿ ಬಿಯರ್ ಬಾಟ್ಲು ಇವೆಲ್ಲ ನೋಡ್ಬೇಕಾದ್ರೆ ಇಲ್ಲಿ ಫಾರೆಸ್ಟ್ಗೆ ಹೋಗ್ಬೇಕು. ಇವೆಲ್ಲ ಕಾಡೇ ಅಲ್ಲ ಇವು, ಸುಮ್ಮನೆ ಹೆಸ್ರಿಗೆ ಫಾರೆಸ್ಟ್ ಅಷ್ಟೇ. ಅದಕ್ಕೊಬ್ಬ ಆಫೀಸರು, 35 ಜನ ಗಾರ್ಡು. ಇದೆಲ್ಲ ಕಾಡು ಅಂದ್ರೆ. ದಟ್ಟ ಅರಣ್ಯ ಅಂದ್ರೆ ಸೂರ್ಯನ ಬೆಳಕನ್ನ ನೆಲಕ್ಕೆ ಬಿಡೋದಿಲ್ವಂತೆ ಮರ. ಅಷ್ಟು ದಟ್ಟ ಅರಣ್ಯ. ಕಾಡಲ್ಲಿ ತಪ್ಪಿಸ್ಕೊಂಡ್ರೆ ವಾಪಸ್ ಬರ್ಲಿಕ್ಕೆ ಆಗುದಿಲ್ಲ. ಅಂತ ದಟ್ಟ ಅರಣ್ಯಕ್ಕೆ ಬಂದ ಯಾರು? ಭಗವಂತ ಕೃಷ್ಣ. ಒಂದು ವಿಶಾಲವಾದ ಮಾಮರ, ಮಾಮರದ ಕೆಳಗೆ ಆ ಒಂದು ಬಂಡೆ ಕಲ್ಲು. ಆ ಬಂಡೆ ಕಲ್ಲಿನ ಮೇಲೆ ಪರಮಾತ್ಮ ನಳಿದೋಳ ಮೇಲೆ ತಲೆ ಇಟ್ಟು ಪವಡಿಸಿದನು ಗೋಪಾಲ. ಮಲಗಿದನೋ ರಂಗ ರಂಗಯ್ಯ, ಮಲಗಿದನೋ ಕೃಷ್ಣ. ಮಲಗಿದನೋ ರಂಗ ರಂಗಯ್ಯ, ಮಲಗಿದನೋ ಕೃಷ್ಣ. ಚಿಕ್ಕಣ್ಣ ಸ್ವಾಮಿ ಮಲಗಿದನೋ,
ಚೆಲುವ ನಾರಾಯಣ ಮಲಗಿದನೋ, ಕರಿರಾಜ ವರದ ಮಲಗಿದನೋ, ಮಾಗಡಿ ರಂಗ ಮಲಗಿದನೋ. ಶೇಷಗಿರಿ ಪವಡಿಸಿದ ಹಟ್ಟಿಯ ಗೋವಿಂದ ಮಲಗಿದ, ಶೇಷಗಿರಿ ಪವಡಿಸಿದ ಹಟ್ಟಿಯ ಗೋವಿಂದ ಮಲಗಿದ, ಭೂಕನ ಬೆಟ್ಟದ ರಂಗ ಆನಂದದಿಂದ ಮಲಗಿದ. ಭೂಕನ ಬೆಟ್ಟದ ರಂಗ ಆನಂದದಿಂದ ಮಲಗಿದ, ಮಲಗಿದನೋ ಭಗವಂತ ಭಗವಂತ ಕೃಷ್ಣ ಅಚ್ಯುತ ಕೇಶವ ಮುರಾರಿ. ವಿಠಲ ವಿಠಲ ಜಯ ಜಯ ವಿಠಲ 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 ಜಯ ಜಯ ವಿಠಲ ಕೃಷ್ಣ ಕೃಷ್ಣ. ನಳಿದೋಳ ಮೇಲೆ ತಲೆ ಇಟ್ಟು ಭಗವಂತ ಕೃಷ್ಣ ಆನಂದವಾಗಿ ಮಲಗಿದ್ದಾನೆ. ದಟ್ಟ ಅರಣ್ಯದ ಮಧ್ಯಭಾಗದಲ್ಲಿ ಜಗದೊಡೆಯ ಕೃಷ್ಣ ಅಚ್ಯುತ ಕೇಶವ ಗುರುವಾಯೂರಪ್ಪ ಭೂಕನ ಬೆಟ್ಟದ ರಂಗ ಸ್ವಾಮಿ ಚಿಕ್ಕಣ್ಣ ಮಲಗಿದ್ದಾನೆ ಪರಮಾತ್ಮ. ಆ ಮಲಗಿರುವ ದಟ್ಟ ಅರಣ್ಯದಲ್ಲಿ ಪಕ್ಷಿಗಳ ಕಲರವ ಭಗವಂತನಿಗೆ ಸುಪ್ರಭಾತ. ಓಡಾಡುವ ಮಲದ ಹಿಂಡು ಭಗವಂತನ ಪಾದಸ್ಪರ್ಶ ಮಾಡ್ತಾ ಇದೆ. ಸುತ್ತಲೂ ಅರಣಿಗಳ ಹಿಂಡು ಸುತ್ತುವರಿತಾ ಇದೆ. ಗಜಗಳು ಪುಷ್ಪವನ್ನ ತಂದು ಭಗವಂತನ ಮೇಲಿರ್ತಾ ಇದ್ದಾವೆ. ಕೃಷ್ಣಾವತಾರದ ಕೊನೆಯ ಗಳಿಗೆ ಅದು. ಆ ಭಗವಂತ ಮಲಗಿರುವಾಗ ದೂರದಲ್ಲಿ ಶಬ್ದ, ಓಹೋ 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 ಓಹೋ. ಯಾರು ಬರ್ತಿದ್ದಾರೆ? ಯಾರು ಅಂದ್ರೆ ಕಾಡು ಜನಗಳು. ಚರನೆಂಬ ವ್ಯಾಧ ಆ ಪ್ರಾಣಿಯ ಚರ್ಮವನ್ನೇ ವಸ್ತ್ರ ಮಾಡಿಕೊಂಡು ವಿಚಿತ್ರವಾದ ಉಡುಪನ್ನ ತೊಟ್ಟುಕೊಂಡು ಯಾವ ಮತ್ಸ್ಯದ ಹೊಟ್ಟೆಯಲ್ಲಿ ಸಿಕ್ಕಿದಂತ ಕಬ್ಬಿಣದ ಬಳೆಯನ್ನೇ ಬಾಣ ಮಾಡಿಕೊಂಡಂತ ಜಲನೆಂಬ ವ್ಯಾಧ ತನ್ನ ಪರಿವಾರ ಸಮೇತವಾಗಿ ಬಿಲ್ಲು ಬಾಣ ಕೈಯಲ್ಲಿ ಹಿಡಿದು ಬಂದನೋ. ಜರನೆಂಬ ವ್ಯಾಧನು ಕಾಡಿಗೆ ಬಂದನೋ. ಬಿಲ್ಲು ಬಾಣ ಕೈಯಲ್ಲಿ ಹಿಡಿದು ಬಂದನೋ. ಜರನೆಂಬ ವ್ಯಾಧನು ಕಾಡಿಗೆ ಬಂದನೋ. ಒತ್ತು ತಂದ ಬಲೆಯ ಬೀಸಿ ಬಿಟ್ಟನೋ. ಬರ್ಜಿ ಬಲ್ಲೆ ಕಲ್ಲಲ್ಲಿ ಹಿಡಿದುಕೊಂಡನೋ. ಬಂದ 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 ಬೇಟೆಗಾರನೋ ಬಂದನೋ. ಪ್ರಾಣಿಯೊಂದನ್ನ ಕೊಲ್ಲಬೇಕು, ಆ ಇಡೀ ಪರಿವಾರಕ್ಕೆ ಅವತ್ತಿನ ಆಹಾರ ಆಗಬೇಕು. ಎಲ್ಲರೂ ಬರ್ತಾ ಇದ್ದಾರೆ. ಆದ್ರೆ ದುರಾದೃಷ್ಟವೇನೋ ಎಂಬಂತೆ ಅವರ ಶಬ್ದ ಕೇಳಿ ಎಲ್ಲ ಪ್ರಾಣಿಗಳು ದಿಕ್ಕಾಪಾಲಾದವು. ಯಾವ ಪ್ರಾಣಿಯೂ ಸಿಗ್ತಾ ಇಲ್ಲ. ಮಧ್ಯಾಹ್ನದ ತನಕ ಹುಡುಕಿ ಹುಡುಕಿ ಸಾಕಾಗಿ ಎಲ್ಲರೂ ಒಂದು ದೊಡ್ಡ ಮರದ ಕೆಳಗೆ ವಿಶ್ರಾಂತಿಗಾಗಿ ಕುಳಿತರು. ಈ ಜರನೆಂಬ ವ್ಯಾಧ ನಾಯಕನಿಗೊಂದು ಚಿಂತೆ. ಮುಂಜಾನೆಯಿಂದ ಹುಡುಕಿದ್ರು ಒಂದು ಪ್ರಾಣಿ ಸಿಗ್ಲಿಲ್ವಲ್ಲ. ಏನಾದ್ರೂ ಇವತ್ತು ನಮ್ಮ ಕೈಯಿಂದ ಬೇಟೆ ತಪ್ಪಿದ್ರೆ ನಮ್ಮ ಆ ಅರಣ್ಯದ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಆ ಕುಟುಂಬದ ಹೆಣ್ಣು ಮಕ್ಕಳು ಅವ್ರಿಗೆ ಯಾರಿಗೂ ಆಹಾರ ಇಲ್ವಲ್ಲ. ಏನು ಮಾಡೋದು ಅನ್ನೋ ಚಿಂತೆ ಇತ್ತು ಅವನಿಗೆ. ಹೀಗಿರ್ಬೇಕಾದ್ರೆ ಅವನ ಸಹವರ್ತಿಯೊಬ್ಬ ಹಂಗೇ ನೋಡ್ತಿದ್ದ. ಏನೋ ನೋಡ್ತೀಯ ಅಂದ್ರೆ ಒಂದು ಜಿಂಕೆ ಚಂಗನ ನೆಗೀತು. ಇವನಂದ, ಒಡೆಯ ಏನೋ ಆಡುತ್ತಿದೆ ಓಡುತ್ತಿದೆ ಉಲ್ಲೇಖರ. ಅದು ಆಡುತ್ತಿದೆ ಓಡುತ್ತಿದೆ ಉಲ್ಲೇಖರ.
ಆಹಾ ಮಿಂಚುವಂತ ಕಣ್ಣ ನೋಡೋ ಬಾಣದಂತ ಓಟ ನೋಡೋ ಬಿಟ್ಟರಂತೂ ಸಿಕ್ಕೋದಿಲ್ಲ ಉಲ್ಲೇಖರ. ಅದ ಮಿಂಚುವಂತ ಕಣ್ಣ ನೋಡೋ ಬಾಣದಂತ ಓಟ ನೋಡೋ ಬಿಟ್ಟರಂತೂ ಸಿಕ್ಕೋದಿಲ್ಲ ಉಲ್ಲೇಖರ. ಅದು ಆಡುತ್ತಿದೆ ಓಡುತ್ತಿದೆ ಉಲ್ಲೇಖರ. ಅದು ಆಡುತ್ತಿದೆ ಓಡುತ್ತಿದೆ ಉಲ್ಲೇಖರ. ಅದು ಆಡುತ್ತಿದೆ ಓಡುತ್ತಿದೆ ಉಲ್ಲೇಖರ. ಆ ಜಿಂಕೆ ನೋಡಿದವನೇ ಅಂದ, ಒಡೆಯಾ ಬಾಲ್ ಜಿಂಕೆ ಕಾಣ್ತಿದೆ ಅಂದ. ನಡೆಯೋ ಅಂತೇಳಿ ಬಿಲ್ಲು ಬಾಣವನ್ನೆತ್ತುಕೊಂಡು ಬೆನ್ನಟ್ಟಿ ಬರ್ತಾ ಇದ್ದಾರೆ. ಆದ್ರೆ ಆ ಜಿಂಕೆ ಎಷ್ಟು ವೇಗವಾಗಿ ಸಾಗ್ತಾ ಇದೆ ಅಂದ್ರೆ ಹೊರಟ 100 ಜನರ ಕೈಗೂ ಸಿಗ್ತಾ ಇಲ್ಲ. ಅದು ಬೆನ್ನತ್ತಿ ಬಸವಳಿದು ಸಾಕಾಗಿ ಓಡೋಡ್ ಬರ್ತಾ ಇದ್ದಾರೆ. ಆ ಜಿಂಕೆ ಮಾತ್ರ ಹಳ್ಳ ಕೊಳ್ಳಗಳ ನೆಗೆಯುತ್ತಾ ಆ ಬೆಟ್ಟ ಗುಡ್ಡಗಳ ನೇರುತ್ತಾ, ಹಳ್ಳ ಕೊಳ್ಳಗಳ ನೆಗೆಯುತ್ತಾ ಆ ಬೆಟ್ಟ ಗುಡ್ಡಗಳ ನೇರುತ್ತಾ ಹಾರಿ ಬರುತ್ತಿದೆ ಸಾರಂಗವು ಬಲುಗುದದಿಂದಲಿ ತಾನಾಗ. ಬೆನ್ನತ್ತಿ ಬಂದ ಬೇಟೆಗಾರನು ಬಿಡಬೇಡ ಹಿಡಿಯೋದನ್ನ, ಬಿಡಬೇಡ ಹಿಡಿಯೋದನ್ನ. ಆರುತ ಬರುತ್ತಿದೆ ಜಿಂಕೆಯು ತಾನು ಕೃಷ್ಣನು ಮಲಗಿರುವೆಡೆಗೆ ಎಲ್ಲೋ ದೇವಾ ಕೃಷ್ಣ. ಆ ಬೇಟೆಗಾರನಿಗೆ ಹಸುವಿನ ಚಿಂತೆ, ಜಿಂಕೆಗೆ ಜೀವ ಚಿಂತೆ. ಈ ಪ್ರಪಂಚ ಎಲ್ಲ ಹಂಗೆ ತಾನೆ, ಒಂದು ಜೀವ ಕೊಂದು ಒಂದು ಜೀವ ಬದುಕ್ತಿದೆ. ಹಾಗೆ ಪ್ರಾಣಿ ಸಂಕುಲ. ಆದ್ರೆ ನಾವು ಮನುಷ್ಯರು ನಾವು ಹಂಗೆ ಮಾಡೋಂಗಿಲ್ಲ. ನಾವು ದುಡಿದು ತಿನ್ಬೇಕು, ಕೊಂದು ತಿನ್ನಂಗಿಲ್ಲ. ಆವತ್ತಿನ ಧರ್ಮ ಹಂಗಿತ್ತು. ನಾವು ಅದಕ್ಕೆ ಯಾರಿಗೂ ನೋವು ಕೊಡದೆ ಈ ಜೀವನ ಮಾಡ್ಬೇಕಂತೆ. ಮತ್ತೊಬ್ಬರನ್ನ ನೋಯಿಸಿ ನಾವು ಸಂತೋಷ ಪಟ್ರೆ ಅದರ ಅರ್ಥನೇ ಇಲ್ಲ ಅದರಲ್ಲಿ. ನೋಡಿ, ಪ್ರಪಂಚ ವಿಶಾಲವಾಗಿದೆ. ಒಂದಲ್ಲ ಒಂದು ಥರದಲ್ಲಿ ಬದುಕ್ಬೋದು. ಕೂಲಿನಾದ್ರೂ ಮಾಡಿ ಬದುಕ್ಬೋದು, ಗಾರ್ಮೆಂಟ್ ಸೇರಿ ಬದುಕ್ಬೋದು, ಹರಿಕತೆ ಮಾಡು ನಾವು ಬದುಕ್ತಾ ಇದ್ದೀವಿ. ಎಷ್ಟು ಜನ ಸಫಾಯಿ ಕರ್ಮಚಾರಿಗಳು ಅಂತೀವಿ. ಈ ಜಗತ್ತಿನ ಕುವೆಂಪುರವರು ಜಗದ ಜಲಗಾರ ಅಂದ್ರೆ ಅವರನ್ನ. ಅಂದ್ರೆ ಗ್ರಾಮದ ಕೊಳಕನ್ನೆಲ್ಲ ಬಾಚುತ್ತಾನೆ ಪುಣ್ಯಾತ್ಮ. ಅವನ ಕೆಲಸ ನಾವು ಮಾಡೋಕ್ಕಾಗಲ್ಲ. ಸಂಬಳ ಎಷ್ಟು ಕೊಟ್ಟರು ಕಮ್ಮಿನೇ ಅವ್ರಿಗೆ ಪಾಪ. ನಾವು ಅವ್ರನ್ನ ಕೀಳಾಗಿ ನೋಡ್ಬಿಡ್ತೀವಿ, ದೂರ ನಿಂತ್ಕೊ ಅಂತೀವಿ, ಮೂಗು ಮುಚ್ಕಂತೀವಿ. ಆದ್ರೆ ಆ ಕಾರ್ಯ ಮಾಡ್ತಾನಲ್ಲ ಕಾಯಕ ಯೋಗಿ, ಅವನು ನಿಜವಾದ ಕಾಯಕ ಯೋಗಿ. ಎಲ್ಲ ಕೆಲಸ ಬೇಕಾದ್ರೆ ನಮ್ಮನ್ನು ಹರಿಕತೆ ನಮಗೂ ಕಲಿಸಿ ಸ್ವಾಮಿ ಅಂತ ಬರ್ತಾರೆ ಕೆಲವರು. ಸುಮಾರು ಜನ ಬಂದು ಹೊಂಟೋದ್ರು. ಎಲ್ಲ ಅಂತಾರೆ, ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿ ಅಂದರು. ಏನೋ ಬಾಪ ಆಯಿತು ಕಲ್ತ್ಕೋ ಅಂದೆ. ಕೆಲವರು ಬಂದರು, 1-2 ದಿನ ಕಲ್ತ್ರೇನೋ ಪಾಪ ಕಷ್ಟ ಅನಿಸ್ತು ಬಿಟ್ಬಿಟ್ರು. ಇನ್ನೊಂದಿಬ್ರು ಬಂದಿದ್ರು ಬುದ್ಧಿವಂತರು. ಕಲ್ತ್ಕತೀನಿ ಬಂದು ಶುರುವಾದ್ರು. ಮೊದಲನೇ ದಿನವೇ ನಿಮ್ಗೆ ಎಷ್ಟು ಕೊಟ್ಟಾರು, ನಿಮ್ಗೆ ಎಷ್ಟು ಉಳ್ಕೊಂಡದು, ಹಾರ್ಮೋನಿಯವ್ರಿಗೆ ಎಷ್ಟು ಕೊಟ್ಟಿರಿ, ತಬಲ್ದವ್ರಿಗೆ ಎಷ್ಟು ಕೊಟ್ಟಿರಿ ಅಂದರು. ನೀನು ಜೀವಮಾನದಲ್ಲೂ ಕಲಿದಿಲ್ಲ ಕಣಪ್ಪ ನೀನು ಅಂದೆ. ಮೊದಲು ಹರಿಕತೆ ಕಲಿದ್ ಬಿಟ್ಬಿಟ್ಟು ಆಲೇ ದುಡ್ಡನ್ನ ಲೆಕ್ಕ ಹಾಕ್ತಾ ಕೂತಿದೆಯಲ್ಲ ನೀನು, ಅದಾಗೂ ಕೆಲಸವಾ? ಮೊದಲು ವಿದ್ಯೆ. ಸುಮ್ಮನೆ ಆಗ್ತದ? ಇವತ್ತು ನೋಡ್ಲಿಕ್ಕೆ ಚಂದ, ನಮ್ಮ ಶೋಕೇಶ್ನೆಲ್ಲ ಕುಂತವ್ರೆ. ಇವತ್ತು 10,000 ರೂಪಾಯಿ ಕೊಟ್ಟರು ಕಡಿಮೆನೇ ಅನ್ನೋಷ್ಟು ವಿದ್ವತ್ ಅವ್ರದ್ದು. ಅವರು ಹೇಳ್ತಿದ್ರು 30 ರೂಪಾಯಿ ಕೊಡ್ತಿದ್ರು ನನಗೆ. ಅದು ಕೈಗೆ ಬಂದ ಮೇಲೆ ಗ್ಯಾರಂಟಿ. ಯಾಕೆಂದ್ರೆ ಬಣ್ಣ ತೊಳಕ ಮನೆಗೆದ್ದು ಬಿಟ್ರೆ ಪಾಪ ಅವರೇ ಮಾಡಿ ನಾಟಕ ನೋಡ್ಸ್ಬಿಟ್ಟು ಬೆಳಗಾನ. ಎಷ್ಟೋ ಜನ ಕೆಲಸ ಮಾಡವ್ರೆ. ಮಣ್ಣು ಆಯ್ತಾ? ಹಂಗೆ ಆಗದೆ. ಈಗಲೂ ಆಗ್ತಿದೆಯಂತೆ. ನೋಡಿ ಎಂತ ಕೆಟ್ಟ ಅನುಭವ. ನಮಗೆ ನೋಡಕ್ ಮಾತ್ರ ಚಂದ. ಏನ್ರಿ ಸೋಕೇಶ್ ಅಣ್ಣವರು, ನಮ್ಮ ತಬಲಾ ಗುಂಡಣ್ಣ, ನನ್ನ ಸ್ವಾಮಣ್ಣ 10,000 ಕೇಳ್ತಾರೆ ಅಂದ್ರೆ ಆ ವಿದ್ವತ್ ಹಂಗಿದೆ ಕಣಪ್ಪ, ಸುಮ್ಮನೆ ಕೇಳೋದಿಲ್ಲ. ಎಷ್ಟೋ ಕಡೆ ನುಡಿಸ್ಬಿಟ್ಟು ಬೆಳಗಾನ ಪಾಪ ಆರೋಗ್ಯ ಹಾಳು ಮಾಡ್ಕೊಂಡು ಪ್ರಕೃತಿ ವಿರುದ್ಧ ತಾನೇ ಅವರೆಲ್ಲ ನಾಟಕ ನುಡಿಸೋದು. ರಾತ್ರಿ ಹೊತ್ತು ಈಗೆಲ್ಲ ಹಗಲೊತ್ತು ನಾಟಕ ಪ್ರಾರಂಭ ಆಗವೆ. ಇಡೀ ರಾತ್ರಿ ನಿದ್ಗೆಟ್ರೆ 7 ದಿವಸದ ಆಯುಸ್ ಕಡಿಮೆ ಅಂತ ಹೇಳವ್ರೆ. ತಲೆ ಕೆಡ್ಸ್ಕತೆ ಮುನ್ನುಗ್ತಾವಿ ನಾವೆಲ್ಲ. ಒಂದು ಇಡೀ ರಾತ್ರಿ ನಿದ್ಗೆಟ್ರೆ ಆ ಆರೋಗ್ಯ ವಾಪಸ್ ಬರ್ಬೇಕಾದ್ರೆ 7 ದಿನ ಬೇಕು. ಮತ್ತೆ 7 ದಿನ ನಿದ್ದೆ ಮಾಡಬೇಕು. ಪ್ರಕೃತಿ ವಿರುದ್ಧವಾದ ಕೆಲಸ ಇದು. ಇವ್ರು ತುಗುಡ್ಸ್ಕ ಕೂತಿರ್ತಾರ. ಸೊಕೇಶಣ ಬಂದೆ ಅಂತ ಮನಗೋದೊಂದು ಸ್ವಿಚ್ ಆಫ್ ಫೋನು. ಇವ್ರು ಅವ್ರ ಮನೆ ತಕ್ಕ ಹೋಗಂಗಿಲ್ಲ. ಎಡ್ತಿ ಬೇರೆ ಬೈತಾವಳೆ. ನಾಟಕ ಸೇರ್ಕೊಂಡಿದ್ದೆ ತಪ್ಪು ಅಂತ ಅವಳು ಬೈತಾವಳೆ. ಅಂತೇಳಿ ದುಡ್ಡು ಕೇಳಕೋರು ಇವ್ರನ್ನೂ ಸೇರಿಸ್ಬೋದು ಬಿಡ್ತಾಳೆ ಅವಳು. ಅದಕ್ಕೆ ನಾವು ಈ ಜಗತ್ತಲ್ಲಿ ಒಬ್ಬೊಬ್ಬರಿಗೂ ಒಂಥರ ಚಿಂತೆ.
ಒಬ್ಬರು ನೋಡಿದ ಕ್ಷಣಕ್ಕೆ ಅವ್ರ ಸಂಪಾದನೆ ಮಾತ್ರ ಲೆಕ್ಕ ಹಾಕಬಾರ್ದು, ಅವ್ರ ಪರಿಶ್ರಮ ಲೆಕ್ಕ ಹಾಕಬೇಕು. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಯಾವುದೋ ಅಡಕೆ ತೋಟ ತುಂಬ ಚೆನ್ನಾಗದೆ, ಆಹಾ ಹೆಂಗದೆ ನೋಡಿ ತೋಟ, ಒಳ್ಳೆ ದುಡ್ಡು ಮಾಡ್ತಾನೆ ಅಂತ ಅನ್ಕೊಬಿಟ್ರೆ ಆಯ್ತಾ? ಹಸನ ಮಾಡಿ ಸಸಿ ತಂದು ನೆಟ್ಟು ಪ್ರತಿ ರಾತ್ರಿ ನಿದ್ದೆಗೆಟ್ಟು ನೀರು ಕಟ್ಟಿ ಉಪ್ಪು ಗೊಬ್ಬರ ಹಾಕಿ ಪೋಷಣೆ ಮಾಡೋನೆಲ್ಲ ಆ ಶ್ರಮ ಎಷ್ಟಿರಬೇಡ ಆ ಪುಣ್ಯಾತ್ಮನಿಗೆ. ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಇರಬೇಕು. ನಮ್ಗೆ ಸುಮ್ಮನೆ ಬೆಳೆದ್ಬಿಟ್ಟಿಲ್ಲ ಅಡಕೆಯಲ್ಲಿ, ಅವನು ಶ್ರಮ ಇದೆ, ಬೆವರ ಹನಿ ಇದೆ. ಇಡೀ ಕುಟುಂಬ ಸುಖತ್ಯಾಗ ಮಾಡಿ ನಿಂತವ್ರೆ. ತಮ್ಮನ ಮಗಳ ಮದುವೆ ಅಂತಾಳೆ ಹೆಂಡ್ತಿ, ಅಯ್ಯೋ ಮದುವೆ ಹಾಳಾಗುವಾಗ ಬಾಯ್ಲಿ ಕೆಲಸ ನೋಡು, ಆಮೇಲೆ ಹೋಗುವ ಒಂದು ದಿವಸ ಅಂದ ಅವನು. ಎಂತೆಂಥ ಸುಖತ್ಯಾಗ ಮಾಡಿದ ರೈತ, ಅದಕ್ಕೆ ಅನ್ನದಾತ, ಶ್ರಮಜೀವಿ ಅವನು. ನಮ್ದೆಲ್ಲ ಬಿಟ್ರೆ ನಡೀತದೆ ಹೆಂಗೋ, ಇದು ಕಲೆ. ಹೊಟ್ಟೆ ತುಂಬಿದ ಮೇಲೆ ಸಂತೋಷ ಕೊಡೋದು. ಕತೆ ಶುರು ಮಾಡಿದಾಗ ಯಾರಿದ್ರು ಇಲ್ಲಿ? ಬರೀ ಕಾಲಿಚೇರಿಗೆ ಶುರು ಮಾಡೋದು ನಾವು. ಮೊದಲು ಆ ಕಡೆ, ಆಮೇಲೆ ಈ ಕಡೆ. ಮೊದಲು ಫಸ್ಟ್ ಏನು ಕೊಡ್ಬೇಕು ನಾವು ಪ್ರಾಧಾನ್ಯತೆ, ಅಲ್ಲೂ ಕೊಡ್ಬೇಕು. ಆಮೇಲೆ ನೀನು ಬಡ್ಕೋ ದಾಸ ಅಂತ ಇಲ್ಲಿಗೆ ಬಂದವ್ರು ಈಗ. ಹಾಂ, ಭಾಳ ಜನ ಕೆಲವ್ರು ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಹೌದಾ? ನಮಸ್ಕಾರ ಗುರುಗಳು, ನಮಸ್ಕಾರ. ಹೌದು ಹೌದು ಹೌದು. ನಮ್ಮ ಸಿದ್ದರಾಮೇಗೌಡರು ಕಲಾವಿದರ ಸಂಘದ ಅಧ್ಯಕ್ಷರು, ಕಲಾ ಪೋಷಕರು, ಧನ್ಯವಾದಗಳು ಸರ್. ತುಂಬ ಪ್ರೀತಿಯಿಂದ ಬಂದು ಕುಳಿತು ಕಾರ್ಯಕ್ರಮ ಕೇಳುತ್ತಿದ್ದಾರೆ. ನೋಡಿ ಎಷ್ಟೋ ಜನ ಅಲ್ಲೆಲ್ಲ ಅಕ್ಕಂದ್ರು ಕೂತವ್ರೆ. ಊಟ ಮಾಡದೆ ಕೂತವ್ರೆ ಅನ್ಕೊಬಿಟ್ರು ತಪ್ಪು, ಉಣ್ಕೊಂಬಂದು ಕೂತವ್ರೆ ಅಚ್ಚುಕಟ್ಟಾಗಿ. ಈಗ ಹೆಂಗಾರ ಮಾಡ್ಕೊ, ಸಂದ ಗಂಟು ಕೂತಿರ್ತೀವಿ ಅಂತ. ನಿಮಗೋಸ್ಕರ ಸಾರ್ ನಾನು ಊಟ ಮಾಡದೆ ಕೂತೀವ್ನಿ, ಅವೆಲ್ಲ ಆಗು ಕೆಲಸ ಅಲ್ಲ. ಯಾಕೆಂದ್ರೆ ಹಸಿವು ಯಾರನ್ನೂ ಕೇಳದ್ದಲ್ಲ. ಅದು ನಾವು ಹಸಿವೆಲ್ಲ ಹಂಚ್ಕೊಳಕ್ ಆಯ್ತದ? ಬಿಕ್ಕದೇನು ದುಡ್ಡು ಕಾಸು ಹಂಚ್ಕೋಬೋದು, ಹೊಟ್ಟೆ ಹಸಿವನ್ನ ನೋವನ್ನ ಹಂಚ್ಕೊಳಕ್ ಆಗಲ್ಲ. ಅದು ನಾನು ನೋವು ಹಂಚ್ಕೊಬಿಡ್ತೀನಿ ಅಂತಾರೆ. ಎಲ್ಲಾದ್ರೆ ಆಸ್ಪತ್ರೆ ಕರ್ಕೋಗಿ ಅಡ್ಮಿಟ್ ಮಾಡೋ ಸ್ನೇಹಿತನ್ನ, ಆಕ್ಸಿಡೆಂಟ್ ಆಗೋಗದೆ, ಮೂಗೆಡ ಪೈಪು, ಬಾಯಿಗೆ ಒಂದು ಪೈಪು, ಎಲ್ಲೆಲ್ಲ ಒಂದು 10 ಪೈಪ್ ಹಾಕವ್ರೆ. ಸ್ವಾಮಿ ನನಗೊಂದು ಹಾಕಿ ನೋವು ಹಂಚ್ಕೊತೀನಿ, ಇನ್ನು ಕಾದದ? ಅವನಿಗೆ ಹಾಕ್ಬೇಕು. ಇನ್ನೊಂದು ಪೈಪ್ ಇದ್ರು ಅವನಿಗೆ ಹಾಕ್ಬೇಕು, ನಮಗೆಲ್ಲ ಹಾಕುವಂಗಿಲ್ಲ. ನಾವೇನೋ ಒಂದಷ್ಟು ದುಡ್ಡು ಕಟ್ಬೋದು ಅಷ್ಟೇ. ನೋವೆಲ್ಲ ಹಂಚ್ಕೊಳಕ, ನೋವು ಅವನವನೇ ಅನುಭವಿಸ್ಬೇಕು. ಪ್ರಪಂಚವೇ ಅಂತದ್ದು. ನೋಡಿ, ಚಿಂತೆ ಬೇಟೆಗಾರನಿಗೆ ಹಸುವಿನ ಚಿಂತೆ, ಜಿಂಕೆಗೆ ಜೀವದ ಚಿಂತೆ. ಆ ಜಿಂಕೆ ಓಡ್ತಾ ಇದ್ರೆ ಬೆನ್ನತ್ತಿ ಬಂದ್ರಿ ಇವರು, ಅದು ಶರವೇಗದಲ್ಲಿ ಮುನ್ನುಗ್ಗಿ ಎಲ್ಲಿಗೆ ಬಂತು ಗೊತ್ತಾ? ಭಗವಾನ್ ಕೃಷ್ಣ ಮಲಗಿರುವಂತ ಸ್ಥಳಕ್ಕೆ ಬಂದು ಇದ್ದಕ್ಕಿದ್ದಂತೆ ತಟ್ಟನೆ ಕಣ್ಮರೆ ಆಯಿತು. ಕೃಷ್ಣ ಎಲ್ಲ ಮಲಗಿದ್ದ, ಭಗವಂತ ಅಲ್ಲಿಗೆ ಬಂದು ಮರೆ ಆಯಿತು, ಮಾಯವಾಯಿತು. ಈ ಜರನೆಂಬ ಬೇಟೆಗಾರ ಇದ್ನಲ್ಲ ಮುಖ್ಯಸ್ಥ, ಇವನು ಬಹಳ ದೂರದಲ್ಲೊಂದು ಬೃಹದಾಕಾರವಾದ ಮರದ ಮರೆಯಲ್ಲಿ ನಿಂತು ಇಣುಕಿ ನೋಡ್ದ. ಯಾಕೋ ಈ ಜಿಂಕೆ ಬೆನ್ನತ್ತೋದ್ರೆ ಸಿಗೋದಿಲ್ಲ, ಉಪಾಯವಾಗಿ ಹೊಡೆದಾಕ್ಬೇಕು ಅಂತ ನೋಡ್ದ. ಅವನ ಕಡೆಗೆ ಜಿಂಕೆ ಕಾಣ್ತಿಲ್ಲ. ಅದೇ ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು ಅಂತ ನೋಡ್ತಾನೆ. ಬಂಡೆಯ ಕಲ್ಲಿನ ಮೇಲೆ ಶ್ರೀಕೃಷ್ಣನ ಪಾದ ಅಲುಗಾಡುತ್ತಿರುವುದ ಕಂಡ. ಇವನ ಕಣ್ಣಿಗೆ ಆ ಬಂಡೆ ಕಲ್ಲ ಮೇಲೆ ಭಗವಂತ ಕೃಷ್ಣ ಮಲಗಿ ತನ್ನ ಪಾದ ಅಲುಗಾಡಿಸ್ತಿದ್ನಲ್ಲ, ಅದು ಕಾಣಿಸ್ತು. ಕೃಷ್ಣನ ದೇಹ ಕಾಣಲಿಲ್ಲ ಅವನಿಗೆ. ಆ ಇಳಿಜಾರ ಕಲ್ಲು ಅದು ಎತ್ತರವಾದ ಸ್ಥಳದಲ್ಲಿ ಪಾದ ಇತ್ತು, ಶಿರಾ ತಗ್ಗಿನ ಸ್ಥಳದಲ್ಲಿತ್ತು. ಇವನ ಕಣ್ಣಿಗೆ ಪಾದ ಮಾತ್ರ ಕಾಣ್ತಿದೆ. ಯಾಕೆ ಕಾಣ್ತಿದೆ ಅಂದ್ರೆ, ಜಗದೊಡೆಯನ ಪಾದ, ಜಗದೀಶ್ವರನ ಪಾದ, ಬೇಟೆಗಾರನ ನೇತ್ರಕ್ಕೆ ಜಿಂಕೆಯ ಕಿವಿಯಂತೆ ಕಾಡುತ್ತಿದೆ. ಪರಮಾತ್ಮನ ಪಾದ ಅವನ ಕಣ್ಣಿಗೆ ಜಿಂಕೆ ಕಿವಿ ಕಣ್ಣಂಗೆ ಕಾಣಿಸ್ತಂತೆ. ನೋಡಿ, ಕಾರಣ ಆ ಸನ್ನಿವೇಶವನ್ನ ಯಾರು ಒದಗಿಸಿದ್ದಾನೆ ಅಂದ್ರೆ ಅವನೇ ಭಗವಂತನೇ ಒದಗಿಸಿರೋದು. ಬೇಡನ ಕಣ್ಣಿಗೆ ತನ್ನ ಪಾದ ಜಿಂಕೆಯ ಕಿವಿಯಂತೆ ಕಾಣುವಂತೆ ಗೋಚರವೆಸಗಿದವನೇ ಅಗೋಚರನಾದ ಭಗವಂತ. ಏನು ಮಾಡದ ಬೇಟೆಗಾರ, ಹತ್ತಿರಕ್ಕೆ ಹೋದ್ರೆ ಸಿಗೋದಿಲ್ಲ ಇದು ಅಂತ ತಿಳಿದು ಬತ್ತಳಿಕೆಯ ಬಾಣ ಹೊರಗೆಳೆದ. ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿತ್ತಲ್ಲ ಕಬ್ಬಿಣದ ಬಳೆ, ಅದೇ ಬಾಣವಾಗಿತ್ತು. ಅದೇ ಬಾಣ ತೆಗೆದ, ಬಿಲ್ಲಿನ ಅಂಬನ್ನ ಬಿಗಿ ಮಾಡಿದ. ನಿಶ್ಚಲನಾಗಿ ತನ್ನ ಕುಲದೇವರನ್ನೆನುಕೊಂಡ ಅವನು ಗುರಿ ತಪ್ಪಾರದು ಅಂತ. ಮುಸ್ಸಂಜೆಯ ಸಮಯ ಈ ಬೇಟೆಗಾರ ಸರ ಜೋಡಿಸಿ ಕಿವಿಯವರೆಗೂ ಎಳೆದು ಕಣ್ಗುರಿ ಇಟ್ಟು ನಿಂತ.
ಸಮಸ್ತ ಲೋಕದ ಜೀವ ಸಂಕುಲದೊಡೆಯ ಜಗದೊಡೆಯ ಕೃಷ್ಣನ ಪಾದಕ್ಕೆ ಗುರಿಯಿಟ್ಟು ನಿಂತ. ವೈಕುಂಠದಲ್ಲಿ ಘಂಟಾನಾದವಾಗ್ತಾ ಇದೆ, ಕೈಲಾಸ ಸ್ತಬ್ಧವಾಗಿದೆ, ಸತ್ಯಲೋಕ ತಿರುಗಿ ನೋಡ್ತಾ ಇದೆ. ಕೃಷ್ಣಾವತಾರದ ಕೊನೆಯ ಸನ್ನಿವೇಶ ಅದು. ದೇವಾನು ದೇವತೆಗಳು ಬೆರಗಾಗಿ ನೋಡ್ತಾ ಇದ್ರೆ, ಸೆಳೆದು ಬಿಟ್ಟನ ಶರವ ಜರನೆನ್ನುವ ವ್ಯಾಧನು ಬರದಿ, ಸೆಳೆದು ಬಿಟ್ಟನ ಶರವ ಜರನೆನ್ನುವ ವ್ಯಾಧನು ಬರದಿ. ಗಾಳಿಯ ಸೀಳುತ್ತ ವೇಗದಿಂದಲೇ ಬರ್ರನೆ ಬಾಣ ಬರುತ್ತಲಿದೆ. ಲೋಕೈಕ ನಾಯಕ ತ್ರೈಲೋಕ್ಯ ವಂದಿತ ಶ್ರೀಹರಿಯ ಪಾದದೆಡೆ ಬಾಣ ಬರುತ್ತಲಿದೆ. ಬರಲಿಂದ ಆ ಸರವಾಗ ಸೆಳೆದು ಬಿಟ್ಟನ ಶರವ ಜರನೆನ್ನುವ ಅದನ್ನು ಬರದಿ. ರೊಯ್ಯನೆ ಬಂದ ಬಾಣವು ಸುಕೋಮಲವಾದ ಶ್ರೀಹರಿಯ ಪಾದವನ್ನು ಸೀಳಿ ಥಟ್ಟನೆ ನಾಟಿ. ಅಮ್ಮ ಎಂದ ಭಗವಂತ. ಅಮ್ಮ ಎಂದ ಕ್ಷಣವೇ ಭೂಮಂಡಲವೇ ಕ್ಷಣ ಕಂಪಿಸಿತು. ತುಂಬಿ ಹರಿಯುತ್ತಿದ್ದ ಸಪ್ತ ಸಾಗರಗಳು ಸ್ತಬ್ಧವಾದವು. ವಾಯುದೇವ ಚಲನೆ ನಿಲ್ಲಿಸಿ ಸ್ಥಗಿತನಾದ. ಜಗವೆಲ್ಲವೂ ಒಂದು ಬಾರಿ ತಿರುಗಿ ನೋಡುವಂತೆ. ಈ ಬೇಟೆಗಾರ ಆಹಾ ತಕ್ಕಿತಲ್ಲ ಪ್ರಾಣಿ ಎಂದು ಓಡೋಡಿ ಬಂದು ನೋಡ್ತಾನೆ. ಬಂಡೆಯ ಕಲ್ಲಿನ ಮೇಲೆ ಮಲಗಿರುವ ಯಶೋದೆಯ ಕಂದ, ಪಾದದಿಂದ ನೆತ್ತರು ದುಮ್ಮಿಕ್ಕುತ್ತಿದೆ. ಆ ಜಿಂಕೆ ಬಿದ್ದು ಹೋಗಿದೆ ಅಂತ ಬಂದು ನೋಡಿದ್ರೆ ಆ ಬಂಡೆಯ ಕಲ್ಲಿನ ಮೇಲೆ ಭಗವಂತ ಮಲಗಿದ್ದಾನೆ. ಪಾದಕ್ಕೆ ನಾಟಿದ ಬಾಣದಿಂದ ರಕ್ತ ಚಿಮ್ಮಿದೆ. ಅಯ್ಯೋ ಎಂದು ದಪ್ಪನೆ ಕೆಳಗೆ ಬಿದ್ದ. ಅವನು ಬಿದ್ದರೆ ಈ ಭಗವಂತ ಹೇಳ್ತಾನಂತೆ, ಕಂದ ಬಂದೆಯ ಆಚರಣೆ, ಬಂದೆಯ ಕಂದ, ಬಂದದ್ದೇನೋ ಸರಿ, ತಡವಾಯಿತಲ್ಲ ಮಗುವೆ. ಆಶ್ಚರ್ಯ ಅವನಿಗೆ. ಅಲ್ಲ, ನಾನು ಪಾದಕ್ಕೆ ಬಾಣ ಹೊಡೆದಿದ್ದೇನೆ, ರಕ್ತ ಸುರಿಯುತ್ತಿದೆ, ಬಂದದ್ದು ತಡವಾಯಿತು ಅಂತಿದ್ದಾನಲ್ಲ ಭಗವಂತ. ಅಯ್ಯ ಅಪ್ಪ, ಕಾಡು ಪ್ರಾಣಿಗಳ ಕೊಂದು ತಿನ್ನುವ ಮೂಢ ನಾನು, ಒಳಿತು ಕೆಡುಕುಗಳ ತಿಳಿಯದ ಅವಿವೇಕಿ ನಾನು. ಅಪ್ಪ, ಕಾಡು ಪ್ರಾಣಿಗಳ ಕೊಂದು ತಿನ್ನುವ ಮೂಢ ಕಣಪ್ಪ ನಾನು. ತಪ್ಪ್ಯಾವುದು ಸರಿ ಯಾವುದು ಅಂತ ಗೊತ್ತಿಲ್ಲದ ಪೆದ್ದ ಕಣಪ್ಪ ನಾನು. ಈ ಕಾಡಿನ ರಾಜ ನಾನು. ಅಪ್ಪ, ನೀನು ದ್ವಾರಕೆ ಅಧಿಪತಿ, ಜಗತ್ತಿಗೆ ದೇವರೆಂದು ನಿನ್ನನ್ನು ಪೂಜಿಸುವುದನ್ನು ನಾನು ಆ ದ್ವಾರಕೆ ಉತ್ಸವದಲ್ಲಿ ನೋಡಿದ್ದೇನೆ. ಅಯ್ಯೋ ಎಂತ ಪಾಪಾತ್ಮ ನಾನು. ನಿನ್ನ ಪಾದಕ್ಕೆ ಬಾಣ ಹೊಡೆದನಲ್ಲ, ನಾನು ಪಾಪಿ. ಅಯ್ಯ, ನನ್ನನ್ನು ಕೊಂದು ಬಿಡು, ನನ್ನನ್ನು ಕೊಂದು ಬಿಡು. ಅದಕ್ಕೆ ಭಗವಂತ ಹೇಳ್ತಾನಂತೆ, ಕಂದ ಚಿಂತೆ ಮಾಡಬೇಡ. ನಾನಾರು ಎಂಬುದು ನಿನಗೆ ಗೊತ್ತಿಲ್ಲದಿರಬಹುದು, ಆದರೆ ನೀನಾರು ಎಂಬುದು ನನಗೆ ಗೊತ್ತು ಕಂದ. ನಿನಗೂ ನನಗೂ ಜನುಮದ ಸಂಬಂಧ, ನಿನಗೂ ನನಗೂ ಜನುಮದ ಸಂಬಂಧ. ಮುಯ್ಯಿಗೆ ಮುಯ್ಯಿ ತೀರಿತು ಕಂದ, ಮುಯ್ಯಿಗೆ ಮುಯ್ಯಿ ತೀರಿತು ಕಂದ. ನಿನಗೂ ನನಗೂ ಜನುಮದ ಸಂಬಂಧ.
ದಶರಥನಂದನ ರಾಮನು ನಾನು ತ್ರೇತಾಯುಗದಲ್ಲಿ ತಿಳಿಯೋ ನೀನು. ಕಿಷ್ಕಿಂಧೆ ಅರಸ ವಾಲಿಯು ನೀನು ದ್ವಾಪರದಲ್ಲಿ ಬೇಡನು ಇಲ್ಲು ಅಂದುಕೊಂಡೆನು ಮರದ ಮರೆಯಲ್ಲಿ ಬಾಣ ಒಡೆದು ಕಂದ ನಿನ್ನ. ಅಂದುಕೊಂಡೆನು ಮರದ ಮರೆಯಲ್ಲಿ ಬಾಣವನೊಡೆದು ಕಂದ ನಿನ್ನು. ಇಂದು ಬಂದು ನನ್ನ ಪ್ರಾಣವ ನೀಗಲು ನಿಂತೆ ಅಂದು ನೀನು ಮೊಯ್ಯಿಗೆ ಮೊಯ್ಯಿ ತೀರಿತು ಕಂದ ಕಂದ. ತ್ರೇತಾಯುಗದಲ್ಲಿ ಕೋಶಲ ದೇಶದ ದಶರಥ ಮಗಳ ದಶರಥ ನಂದನ ರಾಮ ನಾನು. ಅದೇ ತ್ರೇತಾಯುಗದಲ್ಲಿ ಕಿಷ್ಕಿಂಧೆಯ ಒಡೆಯ ವಾಲಿ ನೀನು. ರಾವಣ ಕುಂಭಕರ್ಣರ ಸಂಹಾರಕ್ಕಾಗಿ ಅವತರಿಸಿದ ರಾಮಾವತಾರ. ಸೀತಾನ್ವೇಷಣೆಯು ನೆಪವಾಯಿತು. ರಾವಣನಿಂದ ಅಪಹೃತರಾದಂಥ ಸೀತೆಯನ್ನು ಅರಸುತ್ತಾ ನಾನು ಬರುತ್ತಿರಬೇಕಾದರೆ ಆ ಜನ್ಮದಲ್ಲಿ ನಿನ್ನ ಸಹೋದರನಾಗಿದ್ದ ಸುಗ್ರೀವ ಹನುಮನ ಸಖ್ಯವಾಯಿತು. ಕೋಟಿ ಕೋಟಿ ಕಪಿವೀರರು ಸಮರಕ್ಕಾಗಿ ನನ್ನೊಡನೆ ಬರಬೇಕೆಂದು ನಾವೆಲ್ಲರೂ ಸಂಕಲ್ಪ ಮಾಡಿದಾಗ ನೀನೊಬ್ಬ ಎಡರು ತೊಡರಾಗಿದ್ದೆ ಸುಗ್ರೀವನಿಗೆ. ಅವನ ಪತ್ನಿಯನ್ನೇ ಅಪಹರಿಸಿದ ಪಾಪಾತ್ಮನಾಗಿದ್ದೆ. ನಿನ್ನ ತಮ್ಮ ನನ್ನ ಸಹಾಯ ಕೇಳಿದ. ನನ್ನ ಅಣ್ಣವಾಲಿಯನ್ನು ನೀ ಕೊಂದು ತೀರಿದರೆ 72 ಕೋಟಿ ಕಪಿವೀರರು ನಿನ್ನೊಟ್ಟಿಗೆ ಬರ್ತೇವೆ ರಾಮ ಎಂದ. ಕಂದ, ನೀನು ನನಗೆ ಶತ್ರುವಲ್ಲದಿದ್ದರೂ ಕೂಡ ನಿನ್ನ ದಿವ್ಯವಾದ ಶಕ್ತಿಯನ್ನು ಅರಿತಿದ್ದ ನಾನು ಅಂದು ಮರದ ಮರೆಯಲ್ಲಿ ನಿಂತು ನಿನ್ನನ್ನು ಕೊಂದು ಬಿಟ್ಟೆ ಕಂದ. ಆ ತ್ರೇತಾಯುಗದ ಕರ್ಮವನ್ನು ಕಳೆಯಲು ಮುಯಿಗೆ ಮುಯಿ ತೀರಿಸಲು ಅಂದು ವಾಲಿಯಾಗಿದ್ದ ನೀನು ಎಂದು ಬೇಡನಾಗಿ ಬಂದಿರುವೆ ಮಗನೇ. ಇದರಲ್ಲಿ ನಿನ್ನ ಕರ್ಮ ಲವಶೇಷವಿಲ್ಲ. ಹೋಗು, ಈಗ ನನಗೊಂದು ಉಪಕಾರ ಮಾಡು. ಈ ದಿವ್ಯವಾದ ಶಕ್ತಿ ಕೃಷ್ಣವೆಂಬ ಈ ದೇಹವನ್ನು ತೊರೆದು ವೈಕುಂಠವನ್ನು ಸೇರುವ ಮೊದಲು ನಾನು ಕಾಣಬೇಕೆನಿಸುತ್ತಿರುವ ಜೀವವಾವುದು ಗೊತ್ತೇ? ಯಾವುದು ನನ್ನೊಡೆಯ? ಧರ್ಮನಂದನನಲ್ಲ, ಜಗಜೆಟ್ಟಿ ಭೀಮನಲ್ಲ, ನಕುಲ ಸಹದೇವರಲ್ಲ, ದ್ರುಪದ ನಂದನೆ ದ್ರೌಪದಿಯಲ್ಲ. ಕಣ್ಣುಗಳು ಕಾತರಿಸುತ್ತಿವೆ ಎನ್ನ ಪ್ರಾಣ ಆ ಪಾರ್ಥನನು ನೋಡಲು. ಕಂದ, ಕರೆ ತರುವೆಯ ನನ್ನ ಪಾರ್ಥನನು, ಕರೆ ತರುವೆಯ ಕಂದ. ಈ ಕೃಷ್ಣಾವತಾರ ಮುಗಿಯುವ ಸಮಯಕ್ಕೆ, ಈ ದೇಹ ಬಿಟ್ಟು ನನ್ನ ಆತ್ಮ ವೈಕುಂಠ ಸೇರುವ ಸಮಯಕ್ಕೆ ನಾನು ಕಣ್ಣಾರ ಕಾಣಬೇಕೆಂದಿರುವ ಜೀವವಾವುದು ಗೊತ್ತೇ ಕಂದ? ಯಾವುದು ನನ್ನೊಡೆಯ? ಅವನೇ ನನ್ನ ಪ್ರಾಣಸಖ, ನನ್ನ ಪಾರ್ಥ ಅರ್ಜುನ. ಆ ನನ್ನ ಅರ್ಜುನನನ್ನು ಇಲ್ಲಿಗೆ ಕರೆತರುವೆ ಯಾಕಂದ? ಅದಕ್ಕೆ ಆ ಬೇಡ್ರವನು ಹೇಳ್ತಿದ್ದಾನಪ್ಪ, ದ್ವಾರಕೆಯಲ್ಲಿ ಹಸ್ತಿನಾಪುರದಲ್ಲಿ ನನ್ನೊಡೆಯ. ಮೂಢ ನಾನು, ರಥವಿಲ್ಲದವನು, ತುರುಗ ಏರದವನಲ್ಲ, ಕುದುರೆ ಹತ್ಲಿಕ್ಕೆ ಬರೋದಿಲ್ಲ, ರಥ ನನ್ನ ಹತ್ರ ಇಲ್ಲ. ನಾನೀಗ ಹಸ್ತಿನಾಪುರಕ್ಕೆ ಹೋಗೋದೆ ಹೇಗೆ ಸಾಧ್ಯ? ಚಿಂತೆ ಮಾಡಬೇಡ ಕಂದ. ಆ ಅಶ್ವದ ಕಾಲುಗಳ ಶಕ್ತಿಗಿಂತಲೂ ಅಧಿಕವಾದ ದಿವ್ಯ ಶಕ್ತಿ ನಿನ್ನ ಪಾದ ಸೇರಲಿ. ತೀಕ್ಷ್ಣ ನೋಟವನ್ನು ನಿನ್ನ ಕಣ್ಣುಗಳಲ್ಲಿ ಕಾತರಿಸಲಿ. ಹೋಗು, ಈ ದಿವ್ಯವಾದ ಶಕ್ತಿಯ ಬಲದಿಂದ ಬೇಗನೆ ಹಸ್ತಿನಾಪುರವನ್ನು ಸೇರು. ಅಂದ್ರೆ ಪರಮಾತ್ಮನ ದಿವ್ಯ ಶಕ್ತಿಯನ್ನು ಪಡೆದಂತ ಬೇಟೆಗಾರ ಒಡುತ್ತ ಬಂದನು. ಬೇಟೆಗಾರನು ಹಸ್ತಿನಾಪುರದೆಡೆಗೆ ಬರದಿಲ್ಲ. ಓಡು
ಓಡುತ್ತ ಬಂದನು ಬೇಟೆಗಾರನು ಹಸ್ತಿನಪುರದೆಡೆಗೆ ಬಲದಿಂದ ವಾಯುವೇಗದಿ ಚಲಿಸುತ್ತ ಬಂದ ವಾಯುವೇಗದಿ ಚಲಿಸುತ್ತ ಬಂದ 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 ಬೇಟೆಗಾರ ಬಂದ ವೇಗವಾಗಿ ಬಂದನಂತೆ ಬೇಟೆಗಾರ ಹಸ್ತಿನಾಪುರಕ್ಕೆ ಬಂದು ನಿಂತು ಧರ್ಮನಂದನನೊಟ್ಟಿಗೆ ನಡೆದ ವಿಚಾರವನ್ನೆಲ್ಲ ಸವಿಸ್ತಾರವಾಗಿ ತಿಳಿಸಿದಾಗ ಆ ಧರ್ಮರಾಯರು ಹೇಳ್ತಿದ್ದಾರೆ, ಏನು ಹೇಳುತ್ತಿರುವೆ ಆಚರಣೆ? ಜಗದೊಡೆಯನಾದ ಕೃಷ್ಣನ ಪಾದಕ್ಕೆ ನೀ ಬಾಣ ಬಿಟ್ಟೆಯ? ಶಿವ ಶಿವ, ಇದು ಅವನ ಸಂಕಲ್ಪವೇ ಹೊರತು ಇನ್ನಾವುದೂ ಅಲ್ಲ. ನೋಡಬೇಕೆಂದಿರುವುದು ಯಾರನ್ನ? ಪಾರ್ಥನನ್ನ. ಅಂದರೆ ಯಾವುದೋ ದಿವ್ಯವಾದ ಸೂಚನೆ ಇರುವಂತಿದೆ. ನನ್ನ ನೋಡಬೇಕೆನಿಸಲಿಲ್ಲ, ಭೀಮನ ಕಾಣಲು ಬಯಸಲಿಲ್ಲ, ನಕುಲ ಸಹದೇವರ ಸಖ್ಯ ಕೇಳಲಿಲ್ಲ, ಪ್ರೀತಿಯ ದೃಪದನಂದನೆಯನ್ನೂ ಕೇಳಲಿಲ್ಲ. ಅರ್ಜುನನನ್ನೇ ನೋಡಬೇಕು ಎಂದರೆ ಇದರಲ್ಲೇನೋ ವಿಚಿತ್ರವಿದೆ. ಪಾರ್ಥ, ಅಲ್ಲಿ ಏನು ನಡೆದರೂ ದುಃಖಿತನಾಗಬೇಡ, ದುಗುಡ ತಾಳಬೇಡ, ಧೈರ್ಯವಂತನಾಗು. ಎಚ್ಚರ ಅರ್ಜುನ, ನನ್ನ ಮನಸ್ಸು ಹೇಳುತ್ತಿದೆ, ಕೃಷ್ಣನನ್ನು ಮುಟ್ಟಬೇಡ, ಸ್ಪರ್ಶ ಮಾಡಬೇಡ, ಹೋಗಿ ಬಾ ಎಂದರೆ ತುಗುಡವ ತಾಳುತ್ತ ಪಾರ್ಥನುತ ನಡೆದನು ದ್ವಾರಕೆಗೆಡೆಗೆ. ಅಂದಣ ಧೀರತವೇರಿ ಬಂದನು ಅರ್ಜುನನು. ಸಾಗುತ್ತಿರೆ ಆ ತುರಗಗಳು ಕಣ್ಣೀರಿಡುತ್ತಲಿ ಅರ್ಜುನ, ಎಲ್ಲಿರುವೆ ನನ್ನ ಪ್ರಾಣ ಸಕನೆ ಪರಮಾತ್ಮನೆಯನುತ. ಬಂದ 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 ಅರ್ಜುನನು ಬಂದ, ದ್ವಾರಕೆಯಡೆಗೆ ಬಂದ ಮಧ್ಯಮ ಪಾಂಡವ. ಅರ್ಜುನ ಬರ್ತಿದ್ದಾನೆ. ಇಡೀ ದ್ವಾರಕಾ ನಗರ ಯಮುನಾ ನದಿಯಲ್ಲಿ ಮುಳುಗುತ್ತಿದೆ. ಎಲ್ಲಿ ನೋಡಿದರೂ ಶವಗಳ ರಾಶಿ ತೇಲುತ್ತಿದೆ. ಮುಗಿಲೆತ್ತರದ ಮುತ್ತಿನ ಕಂಬಗಳು ಮುರಿದು ಸಿಡಿದು ದರೆ ಉರುಳುತ್ತಿವೆ. ಇದೇನಿದು? ಹಿಂದ ಅಮರಾವತಿಗೂ ಮಿಗಿಲಾಗಿ ಮೆರಗುತ್ತಿದ್ದ ಈ ದ್ವಾರಕೆಯ ಗತಿಯೇ ಈಗ ಗತಿಯಲ್ಲ ಎಂದು ಸಾಗಿ ಬರುತ್ತಿದ್ದರೆ ಬಲರಾಮ ದೇವರ ದೇಹ ಕಂಡು ದುಃಖಿತನಾದ. ಆ ಯಮುನೆಯ ದಂಡೆಯಲ್ಲಿ ನಿಂತು ಕೃಷ್ಣ ಕೃಷ್ಣ ಅಂದ್ರೆ ಅಲ್ಲಿ ಮಲಗಿದ್ನಲ್ಲ ಭಗವಂತ ಪಾರ್ಥ. ಇವನು ಕೃಷ್ಣ ಅಂದ್ರೆ ಅವನು ಆ ಪಾರ್ಥ ಅಂತ ಕರೆದ್ರೆ, ಆ ಹಸುವೊಂದು ಕರುವನ್ನು ಅಂಬಾ ಎಂದು ಕರೆದಂತೆ. ಆ ಹಸುವಿನ ಕರೆಗೆ ಓಡಿ ಕರುವು ನೆಗೆದು ಕುಣಿದು ಓಡಿ ಬರುವಂತೆ ಬರದಿಲ್ದ ಬರುತ್ತಿಹನು ಪಾರ್ಥ ಕೃಷ್ಣನ ಕಾಣಲು. ಬರದಿಲ್ದ ಬರುತ್ತಿಹನು ಪಾರ್ಥ ಕೃಷ್ಣನ ಕಾಣಲು. ಕಂಡನು ದೃಶ್ಯವನು ಕಣ್ಣೀರ ತಾನಿಟ್ಟನು. ಪಾದದಿಂದ ನೆತ್ತರು ಅರಿವುದ ಕಂಡನು. ಕೃಷ್ಣ 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 ವಿಭತ್ಸವಾದ ದೃಶ್ಯವನ್ನು ಕಂಡ ಅರ್ಜುನ ಅಯ್ಯೋ ಎಂದು ಕುಸಿದ. ಮಮ ಪ್ರಾಣಾಯ ಪಾಂಡವ ಎಂದು ಪಾಂಡವರನ್ನು ತನ್ನ ಪ್ರಾಣ ಸಮಾನವಾಗಿ ಪೋಷಿಸುತ್ತಿದ್ದ ಪರಮಾತ್ಮ ಇದೇನಿದು? ಈ ಪಾದ ಸ್ಪರ್ಶದಿಂದ ದರೆ ಪಾವನವಾಯಿತು, ಈ ಜಗವೆಲ್ಲವೂ ಪ್ರಜ್ವಲಿಸಿತು. ಅಂತ ಪಾದಕ್ಕೆ ಶರಣಾಟಿದೆಯಲ್ಲೋ ನನ್ನಪ್ಪ. ಯಾವ ಪಾದದಿಂದ ಗಂಗೆ ಉದ್ಭವಿಸಿ ಬಂದಳೋ ಆ ಪಾದದಿಂದ ರಕ್ತ ಹರಿಯುತ್ತಿದೆಯಲ್ಲೋ ಪರಮಾತ್ಮ. ಅರ್ಜುನ ದುಃಖಿತನಾಗಬೇಡ ಕಂದ.
ಈ ಭೂಲೋಕದ ಧರ್ಮವೆಂತಹುದು ಗೊತ್ತೇ? ಜಾತಸ್ಯಂ ಮರಣಂ ಧ್ರುವಂ. ಈ ಭೂಲೋಕದಲ್ಲಿ ಜನಿಸಿದವರು ಕಟ್ಟ ಕಡೆಗೊಂದು ದಿನ ಮರಣವನ್ನಪ್ಪಲೇಬೇಕು ಪಾರ್ಥ. ಇದು ನನ್ನ ಸ್ಥಿತಿ, ಇದು ವಿಧಿಯ ಲಿಖಿತ. ನಾನು ದೇವನಾದರೂ ನೀನು ಮಾನವನಾದರೂ ನಾವೀರ್ವರು ವಿಧಿಯ ಆಟಕ್ಕೊಳಪಟ್ಟವರು. ಅರ್ಜುನ, ನಿನ್ನ ಕಂಡು ನನ್ನ ಕಣ್ಗಳು ಸಾರ್ಥಕವೆನಿಸಿತು. ನನ್ನ ಪ್ರಿಯ ಸಖನು ನೀನು. ಮಕ್ಕಳು, ಮಡದಿ, ಎಲ್ಲ ವ್ಯಾಮೋಹಗಳು ನನ್ನಿಂದ ದೂರಾಗಿ ಬಹಳ ಕಾಲವಾಯಿತು. ಇರುವುದೊಂದೇ ಒಂದು ವ್ಯಾಮೋಹ, ನಿನ್ನ ಮೇಲೆ ಮಾತ್ರ ಅರ್ಜುನ. ಕಂದ, ಈ ಕೃಷ್ಣನು ಅವತಾರ ಮುಗಿಯುವ ಸಂದರ್ಭದಲ್ಲಿ ನನ್ನ ಬಾಯಿಗೆ ಜಲತರ್ಪಣ ನೀಡುವ ಯೋಗ ಯೋಗ್ಯತೆ ಈ ಜಗತ್ತಿನಲ್ಲಿ ಯಾರಿಗಾದರೂ ಇದ್ದರೆ ಮಧ್ಯಮ ಪಾಂಡವ, ಅದು ನಿನಗೆ ಮಾತ್ರ. ನಾನು ಆ ಅಶ್ವಗಳ ಹಿಡಿದು ರಥಾಶ್ವವನ್ನು ನಡೆಸಿದರೆ ನನ್ನ ಹಿಂದೆ ನಿಂತು ಧರ್ಮರಾಜ್ಯ ಸ್ಥಾಪನೆಗೆ ಪಣತೊಟ್ಟವನು ನೀನು. ಆದ್ದರಿಂದ ಕಂದ, ಈ ಕೃಷ್ಣನೆಂಬ ಅವತಾರವನ್ನು ಪರಿಸಮಾಪ್ತಿಗೊಳಿಸಬೇಕಾದರೆ ಕಟ್ಟ ಕಡೆಯದಾಗಿ ಧರ್ಮರಾಜ್ಯ ಸ್ಥಾಪನೆಯಲ್ಲಿ ಜೊತೆಯಲ್ಲಿ ನಿಂತ ನಿನ್ನಿಂದ ಸಾಧ್ಯ. ಹೋಗು, ತುಂಬಿ ಹರಿಯುತ್ತಿರುವ ಯಮುನೆಯ ನೀರನ್ನು ತೆಗೆದುಕೊಂಡು ಬಾ. ನಿನ್ನ ಕೈಯಾರ ಈ ಕೃಷ್ಣ ದೇಹದ ಬಾಯಿಗೆ ಜಲತರ್ಪಣ ನೀಡು, ನನ್ನನ್ನು ವೈಕುಂಠದೆಡೆಗೆ ಕಳುಹಿಸಿಕೊಡು ಅಂದ. ಅರ್ಜುನ ಓಡಿ ಬಂದ. ಎಲೆ ದೊನ್ನೆ ಮಾಡಿ ಆ ನದಿಗಿಳಿದು ಜಲ ತುಂಬಿಕೊಂಡು ಬರ್ತಾ ಇದ್ದಾನೆ. ಇನ್ನೇನು ಕೃಷ್ಣನ ಹತ್ರಕ್ಕೆ ಬರಬೇಕು, ಅಶರೀರವಾಣಿ ಆಯಿತು. ನಿಲ್ಲು ಅರ್ಜುನ, ನಿಲ್ಲು ಪಾರ್ಥ, ಕೃಷ್ಣನನ್ನು ಸ್ಪರ್ಶ ಮಾಡಬೇಡ. ನಿನ್ನಣ್ಣ ಧರ್ಮಜ ಹೇಳಿದ ಮಾತು ಮರೆತೆಯ? ಏನು, ನನ್ನ ಕೃಷ್ಣನನ್ನು ನಾನು ಸ್ಪರ್ಶ ಮಾಡಬಾರದೆ? ಕಾರಣ ಬೇಳಬೇಕೆ ಅರ್ಜುನ. ನರನಾರಾಯಣರಲ್ಲಿ ನೀನು ನರ, ಅವನು ನಾರಾಯಣ. ದುರ್ಯೋಧನನ ಮುಂದೆ ಆಯುಧವನ್ನಿಡಿದು ಸಮರ ಮಾಡುವುದಿಲ್ಲ ಎಂದಂತ ಕೃಷ್ಣನು ಅವನರ್ಧ ಶಕ್ತಿಯನ್ನು ನಿನ್ನೊಳಗಿತ್ತನು, ತಿಳಿದುಕೋ ಕಂದ. ಆ ಶಕ್ತಿ ಈಗಲೂ ನಿನ್ನ ಬಳಿ ಇದೆ. ತಾನು ವೈಕುಂಠ ಸೇರುವ ಮೊದಲು ನಿನ್ನೊಳಗಿರುವ ಆ ಶಕ್ತಿಯನ್ನು ತನ್ನೊಳಗೆ ಸೆಳೆದುಕೊಳ್ಳಲು ನಿನ್ನನ್ನು ಸ್ಪರ್ಶ ಮಾಡು ಎಂದು ಕರೆಯುತ್ತಿದ್ದಾನವನು. ಎಚ್ಚರ, ಕೃಷ್ಣನನ್ನು ಮುಟ್ಟಿದರೆ ನೀನು ಅಲ್ಪಾಯು, ಕೃಷ್ಣನನ್ನು ಮುಟ್ಟದೇ ಹೋದರೆ ನೀನು ಚಿರಾಯು. ಜಗವಿರುವ ತನಕ ಅರ್ಜುನ ನೀ ಉಳಿಯುತ್ತಿ, ಎಚ್ಚರ. ಅಲ್ಲಿಯೇ ನಿಂತು ಬಿಟ್ಟ ಅರ್ಜುನ, ಮುಂದಕ್ಕೊಂದು ಹೆಜ್ಜೆ ಇಡ್ಲಿಲ್ಲ. ಕೃಷ್ಣ ಹೇಳ್ತಿದ್ದಾನೆ, ಕಂದ, ನನ್ನ ಮೇಲೆ ನಂಬಿಕೆ ಇಲ್ಲವೇ ಅರ್ಜುನ? ಓಹೋ, ಚಿರಂಜೀವಿ ಆಗಬೇಕೆಂಬ ಅತಿ ಆಸೆ ಬಂತೇನೆ. ಇರಲಿ, ಇದು ನಿನ್ನ ತಪ್ಪಲ್ಲ. ದ್ವಾಪರ ಮುಗಿದು ತಾನು ಮುನ್ನುಗ್ಗಲು ಕಲಿ ಕಾಯುತ್ತಿದ್ದಾನೆ, ಅವನ ಅಪರಾಧ. ಆಗಲಿ, ನೀನು ನನ್ನನ್ನು ಸ್ಪರ್ಶ ಮಾಡಬೇಡ ಕಂದ. ಇದೋ ಆ ನಿನ್ನ ಶರ ಬತ್ತಳಿಕೆ ಬಾಣ ತೆಗೆದುಕೋ. ಆ ಬಾಣದ ತುದಿಯನ್ನು ಜಲಕ್ಕದ್ದು ಆ ಶರದ ತುದಿಯಿಂದಲಾದರೂ 2 ಹನಿ ನೀರನ್ನು ನನ್ನ ಬಾಯಿಗೆ ಹಾಕು ಅಂದ. ಅರ್ಜುನ ಅನ್ಕೊಂಡ, ಅವನೇನು ಮುಟ್ಟಂಗಿಲ್ಲವಲ್ಲ. ಆಗಲಿ ಅಂತೇಳಿ ಬತ್ತಳಿಕೆ ಬಾಣ ತೆಗೆದು ಜಲಕ್ಕದ್ದಿ ಕೃಷ್ಣನ ತುಟಿ ಇಟ್ಟಾಕ್ಷಣ ಪಾರ್ಥನ ತಾಣವ ಬರ್ರನೆ ಸೆಳೆದನು ಪರಮಾತ್ಮನು ತಾನೋ. ಪಾರ್ಥನ ತಾಣವ ಬರ್ರನೆ ಸೆಳೆದನು ಪರಮಾತ್ಮನು ತಾನೋ. ಸೇರಲು ಹೊರಟ ವೈಕುಂಠವನು ಕೃಷ್ಣಾವತಾರವ ಮುಗಿಸಿ ಶಂಖ ಚಕ್ರಗಳ ಪಿಡಿದು ಗದಾದಂಡವನು ಹಿಡಿದು ವಿಶ್ವರೂಪವ ತೋರಿ ಹೊರಟನು ವೈಕುಂಠದೆಡೆಗೆ. ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಶ್ರೀನಿವಾಸ ಲಕ್ಷ್ಮೀ ವೆಂಕಟೇಶ.
ಲಕ್ಷ್ಮೀರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಮುಜಕುಂದ ವರದ ಗೋವಿಂದ. ಕೃಷ್ಣಾವತಾರವನ್ನು ಮುಗಿಸಿ ವಿಷ್ಣು ರೂಪವನ್ನ ತಾಳಿ ಶಂಖ ಚಕ್ರ ಗದಾದಂಡಧಾರಿಯಾಗಿ ಕೌಸ್ತುಭ ಮಣಿದಾರಿಯಾಗಿ ಭಗವಂತ ಈ ಭೂಲೋಕವನ್ನ ದಾಟಿ ವೈಕುಂಠದೆಡೆಗೆ ಪಯಣ ಬೆಳೆಸಿದಾಗೆ ಮಾತ್ರೋ ಶ್ರೀರಮ್ಮನವರ ಪಯಣ ವೈಕುಂಠದೆಡೆಗೆ ಎಂದು ಸಾಗಲಿ ಅಂತೇಳಿ ನಾವಾದ್ರೂ ಬೇಡೋಣ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ.